ನಮಸ್ಕಾರ, ಬಿಬಿಸಿ ನ್ಯೂಸ್ಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದು ಈ ಕ್ಷಣದ ಹೆಡ್ಲೈನ್ಸ್. ನಿವೃತ್ತಿ ಹೊಂದಿ ಏಕಕಾಲದಲ್ಲಿ ಜಿಲ್ಲೆಗೆ 14 ಯೋಧರ ಆಗಮನ. ಹಾಸನ ಜಿಲ್ಲಾ ಬಿಎಸ್ಎಫ್ ನಿವೃತ್ತ ಯೋಧರ ಸಮೂಹದಿಂದ ಮೆರವಣಿಗೆ. ಜಯ ಘೋಷಗಳೊಂದಿಗೆ ಅದ್ದೂರಿ ಸ್ವಾಗತ ಕೋರಿ ದೇಶಪ್ರೇಮ ಮೆರೆದ ನಾಗರಿಕರು. ಮೆಡಿಕಲ್ ಕಾಲೇಜ್ ಹಾಗೂ ಆಸ್ಪತ್ರೆಯಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಲು ಸೂಚನೆ. ಡೆಂಗ್ಯೂ ನಿಯಂತ್ರಣ ಮಾಡಲು ಸರ್ಕಾರದಿಂದ ಸೂಕ್ತ ಕ್ರಮ. ಸಚಿವ ಡಾಕ್ಟರ್ ಶರಣಪ್ರಕಾಶ್ ಆರ್ ಪಾಟೀಲ್ ಮಾಹಿತಿ. ಅಧಿಕಾರ ಎಂಬುದು ಯಾರಿಗೂ ಶಾಶ್ವತ ಅಲ್ಲ. ಅಧಿಕಾರದಲ್ಲಿದ್ದಾಗ ಏನು ಸೇವೆ ಸಲ್ಲಿಸಿದ್ದೇವೆ ಎಂಬುದು ಮುಖ್ಯ. ಶಾಸಕ ಸಿಮೆಂಟ್ ಮಂಜು ಅಭಿಪ್ರಾಯ. ಮೆಡಿಕಲ್ ಕಾಲೇಜಿನಲ್ಲಿ ಹಾಗೂ ಆಸ್ಪತ್ರೆಯಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಲು ಸೂಚಿಸಲಾಗಿದ್ದು, ಡೆಂಗ್ಯೂ ನಿಯಂತ್ರಣ ಮಾಡಲು ಸರ್ಕಾರ ಸೂಕ್ತ ಕ್ರಮ ತೆಗೆದುಕೊಂಡಿದೆ ಎಂದು ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಆರ್ ಪಾಟೀಲ್ ತಿಳಿಸಿದರು. ನಗರದ ಹಿಮ್ಸ್ ಸಭಾಂಗಣದಲ್ಲಿ ಶನಿವಾರ ಹಾಸನ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಪ್ರಗತಿ ಪರಿಶೀಲನೆ ಸಭೆ ನಡೆಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಳೆದ 4 ದಿನಗಳಿಂದ ಮಂಡ್ಯ, ಕೊಡಗು, ಚಿಕ್ಕಮಗಳೂರು, ಹಾಸನ ವೈದ್ಯಕೀಯ ವಿಜ್ಞಾನದ ಸಂಸ್ಥೆಗೆ ಭೇಟಿ ನೀಡಿ ಡೆಂಗ್ಯೂ ನಿಯಂತ್ರಣದ ಸಭೆ ನಡೆಸಿ ಸಲಹೆ ಸೂಚನೆಗಳನ್ನು ನೀಡಲಾಗಿದೆ. ಜ್ವರದ ಪ್ರಕರಣದಲ್ಲಿ ಖಾಸಗಿ ಆಸ್ಪತ್ರೆಯವರು ಸರ್ಕಾರಕ್ಕೆ ಮಾಹಿತಿ ನೀಡುವಂತೆ ಸೂಚಿಸಲಾಗಿದ್ದು, ಡೆಂಗ್ಯೂ ನಿಯಂತ್ರಣ ಮಾಡಲು ಸರ್ಕಾರ ಕ್ರಮ ತೆಗೆದುಕೊಳ್ಳಲಾಗಿದೆ. ಅಲ್ಲದೆ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಪರಿಶೀಲನೆ ಸಭೆ ನಡೆಸಿ ಕುಂದುಕೊರತೆ ಸಮಸ್ಯೆಗಳ ಪರಿಹರಿಸುವ ಕೆಲಸ ಮಾಡಲಾಗಿದೆ. ತಾಯಿ ಮಕ್ಕಳ ಆಸ್ಪತ್ರೆಗೆ ಉಪಕರಣಗಳ ಕೊರತೆ ಬಗ್ಗೆ ಮಾಹಿತಿ ಬಂದಿದ್ದು, ಅದನ್ನು ಬಗೆಹರಿಸಲಾಗಿದೆ. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಟ್ಟಡ ಸಂಪೂರ್ಣವಾಗಲು ಇನ್ನೂ 55 ಕೋಟಿ ಹಣದ ಅವಶ್ಯಕತೆ ಇದ್ದು, ಇದರ ಬಗ್ಗೆ ಹಣಕಾಸು ಇಲಾಖೆಗೆ ಪತ್ರ ಬರೆಯಲಾಗುವುದು. ಹಿಂದೆ ಇದ್ದವರು ಪೂರ್ಣವಾಗಿ ಕ್ರಿಯಾ ಯೋಜನೆ ಮಾಡಿಲ್ಲ. ಇದರಿಂದಲೇ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಉದ್ಘಾಟನೆ ಮಾಡಲು ಸಮಸ್ಯೆ ಆಗಿರುವುದಾಗಿ ತಿಳಿಸಿದ ಅವರು, ಹಾಸನದ ಹಿಮ್ಸ್ ಆಸ್ಪತ್ರೆಯ ಡೀನ್ ಬದಲಾವಣೆ ವಿಚಾರ ಪ್ರಭಾರ ಮಾತ್ರ ನೀಡಿದ್ದೇವೆ. ಮುಂದೆ ಪೂರ್ಣ ಪ್ರಮಾಣದ ಡೀನ್ ನೇಮಕಾತಿ ಮಾಡುವುದಾಗಿ ವಿಶ್ವಾಸ ವ್ಯಕ್ತಪಡಿಸಿದರು. ಈ ವೇಳೆ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಡೆಂಗ್ಯೂ ರೋಗಿಗಳನ್ನು ವಿಚಾರಿಸಿದರು. ನಮ್ಮ ಹಾಸನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಿಗೆ ಬಂದಿರತಕ್ಕಂಥ ಉದ್ದೇಶ, ಇಲ್ಲಿ ಒಂದು ರಿವ್ಯೂ ಮೀಟಿಂಗ್ ಮಾಡಿ ಇಲ್ಲಿ ಏನು ಕುಂದುಕೊರತೆಗಳಿವೆ ಮತ್ತು ಇಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಆಲಿಸಿ ಅದಕ್ಕೆ ಪರಿಹಾರ ಮಾಡಬೇಕು ಅಂತ ಹೇಳಿ ಇಲ್ಲಿ ಬಂದಿರತಕ್ಕಂಥ ಮುಖ್ಯ ಉದ್ದೇಶ. ಈಗ ತಾನೇ ನಾವು ಒಂದು ಪ್ರಗತಿ ಪರಿಶೀಲನೆ ಸಭೆಯನ್ನು ಮಾಡಿದ್ದೀವಿ. ಈಗಾಗಲೇ 450 ಬೆಡ್ಡೆಡ್ ಮದರ್ ಆ್ಯಂಡ್ ಚೈಲ್ಡ್ ಹಾಸ್ಪಿಟಲು ಜನವರಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿದ್ದಾರೆ. ಮಾರ್ಚಲ್ಲಿ ಉದ್ಘಾಟನೆ ಮಾಡಿದ್ದಾರೆ. ಈಗ ಅದು ಆಕ್ಯುಪೈ ಕೂಡ ಆಗಿದೆ. ಇನ್ನೂ ಒಂದು ಸ್ವಲ್ಪ ಅಲ್ಲಿ ಉಪಕರಣಗಳು ಬೇಕಾಗಿದೆ ಅಂತ ಗಮನಕ್ಕೆ ತಂದಿದ್ದಾರೆ. ಅದಕ್ಕೂ ಕೂಡ ಅಪ್ರೂವಲ್ ಕೊಡ್ತೀವಿ ಅಂತ ಮಾತನ್ನು ಹೇಳಿದ್ದೀನಿ ಅವರಿಗೆ. ಅದಲ್ಲದೆ ಇಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಒಂದು ಅರ್ಧ ಆಗಿ ನಿಂತಿದೆ. ಅದಕ್ಕೆ ಏನು ಮಾಡಬೇಕು ಅಂತಕ್ಕಂಥದ್ದು FDಗೆ ಬರಿತಾ ಇದ್ದೀವಿ. ಅದು ಕಂಪ್ಲೀಟ್ ಮಾಡೋದಕ್ಕೆ ಇನ್ನೂ ಹೆಚ್ಚಿನ ಹಣ ಬೇಕಾಗ್ತದೆ. ಅದನ್ನು ಕೂಡ ನಾವು ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಬರೀಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾಡಿದ್ದೀವಿ. ತಾವು ಹೇಳಿ ಏನಾಗಬೇಕು. ಅದು ಕಂಪ್ಲೀಟ್ ಆಗೋಕ್ಕೇನು ಸುಮಾರು 54 ಕೋಟಿ ಬೇಕು. ಈಗ 50 ಕೋಟಿಗೆ ಮಾಡಿ ಅರ್ಧ. ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ನಗರಸಭೆ ಆಯುಕ್ತರ ನಿರ್ದೇಶನದಂತೆ ಡೆಂಗ್ಯೂಯಿಂದ ಹರಡುವ ಕಾಯಿಲೆಯನ್ನು ತಡೆಗಟ್ಟಲು ಸೊಳ್ಳೆ ಉತ್ಪತ್ತಿಗೆ ಕಾರಣವಾಗುವ ಟೈರು, ಎಳನೀರು ಚಿಪ್ಪನ್ನ ಎಲ್ಲೆಂದರಲ್ಲಿ ಬಿಸಾಡಿರುವ ಅಂಗಡಿ ಮೇಲೆ ನಗರಸಭೆ ಆರೋಗ್ಯ ನಿರೀಕ್ಷಕರು ದಾಳಿ ನಡೆಸಿ ತೆರವುಗೊಳಿಸಿದರು. ನಗರದ ಜಿಲ್ಲಾ ಪೊಲೀಸ್ ಬಂದಿಖಾನೆ ಬಳಿ ತೆರವು ಕಾರ್ಯ ನಡೆಸಿ ಮಾತನಾಡಿದ ನಗರಸಭೆ ಆರೋಗ್ಯ ನಿರೀಕ್ಷಕ ಆದೇಶ್, ನಗರ ವ್ಯಾಪ್ತಿಯಲ್ಲಿ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗಿ ಸಾವು ನೋವುಗಳು ಸಂಭವಿಸುತ್ತಿರುವ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ನಗರಸಭೆಯಿಂದ ಸೊಳ್ಳೆ ಉತ್ಪತ್ತಿಯಾಗದಂತೆ ಔಷಧಿ ಸಿಂಪಡಿಸಲಾಗುತ್ತಿದೆ. ಈಗ ಮಳೆಗಾಲ ಇರುವುದರಿಂದ ಹಳೆ ಟೈರು, ತೆಂಗಿನ ಚಿಪ್ಪು ಸೇರಿದಂತೆ ಇತರೆ ನೀರು ನಿಲ್ಲುವ ವಸ್ತುಗಳಲ್ಲಿ ನೀರು ಶೇಖರಣೆಯಾಗಿ ಸೊಳ್ಳೆಗಳ ಉತ್ಪತ್ತಿಯ ತಾಣಗಳಾಗುತ್ತಿವೆ. ಎಚ್ಚರಿಕೆ ಕೊಟ್ಟರೂ ಸಹ ಪಾಲಿಸದವರನ್ನ ಗಣನೆಗೆ ತೆಗೆದುಕೊಂಡು ತೆರವು ಕಾರ್ಯಾಚರಣೆ ಮಾಡಲಾಗುತ್ತಿದೆ. ಒಂದು ದಿವಸ ಗಡುವು ನೀಡಿದ್ದು ಯಾವುದೇ ರೀತಿಯ ರಸ್ತೆ ಬದಿ ಹಾಗೂ ಇತರೆ ಕಡೆಗಳಲ್ಲಿ ಟೈರು ಹಾಗೂ ಎಳನೀರಿನ ಚಿಪ್ಪು ಕಂಡುಬಂದರೆ ನಗರಸಭೆಯಿಂದ ತೆರವುಗೊಳಿಸುವುದರ ಜೊತೆಗೆ ಅಂತಹ ಅಂಗಡಿ ಮಾಲೀಕರ ಮೇಲೆ ದಂಡ ವಿಧಿಸಲಾಗುವುದು. ಸಾವು ನೋವಿನ ಘಟನೆಗಳು ಸಂಭವಿಸುತ್ತಲೇ ಇದ್ದರೂ ಸೊಳ್ಳೆಗಳ ನಿಯಂತ್ರಣಕ್ಕೆ ಸಾರ್ವಜನಿಕರ ಸಹಕಾರ ಕಡಿಮೆಯಾಗುತ್ತಿದೆ. ಆದ್ದರಿಂದ ಸಾರ್ವಜನಿಕರು ತಮ್ಮ ವೈಯಕ್ತಿಕ ಸ್ವಚ್ಛತೆಗೆ ಹೆಚ್ಚಿನ ಗಮನ ನೀಡಿ ಡೆಂಗ್ಯೂ ನಿಯಂತ್ರಣಕ್ಕೆ ಕೈಜೋಡಿಸುವಂತೆ ಮನವಿ ಮಾಡಿದರು. ನಗರ ವ್ಯಾಪ್ತಿಯಲ್ಲಿ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಹಾಗೂ ಸಾವು ನೋವುಗಳು ಸಂಭವಿಸುವ ಹಿನ್ನೆಲೆಯಲ್ಲಿ ನಾವು ನಗರಸಭೆಯಿಂದ ಅದಕ್ಕೆ ಮುಂಜಾಗ್ರತಾ ಕ್ರಮವಾಗಿ ಬ್ಲೀಚಿಂಗ್ ಪೌಡ್ರು ಮತ್ತು ಸ್ಪ್ರೇ ಎಲ್ಲ ಇದು ಮಾಡ್ತಾ ಇದ್ದೀವಿ. ಆದರೂ ಸಾರ್ವಜನಿಕರು ಸಹಕಾರ ಕಡಿಮೆ ಆಗ್ತಾ ಇದೆ. ಈ ಮಳೆಗಾಲ ಆದ್ದರಿಂದ ಹಳೆ ಟೈರು ಮತ್ತು ತೆಂಗಿನ ಚಿಪ್ಪುಗಳಲ್ಲೆಲ್ಲ ನೀರು ಶೇಖರಣೆ ಆಗಿ ಸೊಳ್ಳೆಗಳ ಉತ್ಪತ್ತಿ ತಾಣಗಳಾಗ್ತಾ ಇದ್ದಾವೆ. ಇದರಿಂದ ನಗರಸಭೆಯಿಂದ ಈ ಟೈರು, ತೆಂಗಿನ ಚಿಪ್ಪುಗಳೆಲ್ಲ ತೆರವುಗೊಳಿಸ್ತಾ ಇದ್ದೀವಿ. ಇವತ್ತೊಂದು ದಿವಸ ಗಡುವು ನೀಡಿದ್ದೀವಿ. ಯಾವುದೇ ರೀತಿಯಲ್ಲಿ ರಸ್ತೆಯ ಇಕ್ಕೆಲಗಳಲ್ಲಿ ಏನಾದರೂ ಹಳೆ ಟೈರು, ತೆಂಗಿನ ಚಿಪ್ಪುಗಳು ಇಟ್ಟಿದ್ದರೆ
ನಗರಸಭೆಯಿಂದ ತೆರವುಗೊಳಿಸಿ ದಂಡ ವಿಧಿಸಲಾಗುವುದು. ಇದನ್ನು ತುರ್ತು ಕ್ರಮ ಕೈಗೊಳ್ಳಲು ಮಾನ್ಯ ಆಯುಕ್ತರ ಸೂಚನೆಯ ಮೇರೆಗೆ ನಾವು ಈ ಕ್ರಮವನ್ನು ಕೈಗೊಳ್ತಾ ಇದ್ದೇವೆ. ಸಾರ್ವಜನಿಕರು ತಮ್ಮ ವೈಯಕ್ತಿಕ ಸ್ವಚ್ಛತೆಗೆ ಮೊದಲು ಆದ್ಯತೆ ನೀಡಬೇಕಾಗಿ, ಡೆಂಗ್ಯೂ ಬಗ್ಗೆ ಹೆಚ್ಚಿನ ಅರಿವು ಪಡ್ಕೋಬೇಕಾಗಿ ನಗರಸಭೆಯಿಂದ ನಾವು ಈ ರೀತಿ ಮನವಿ ಮಾಡ್ಕೋತಾ ಇದ್ದೀವಿ. ಕೆಎಸ್ಆರ್ಟಿಸಿ ಹಾಸನ ವಿಭಾಗದಲ್ಲಿ ಮೇಲಾಧಿಕಾರಿಗಳಿಂದ ಚಾಲನಾ ಸಿಬ್ಬಂದಿಗಳ ಮೇಲೆ ಕೆಲಸದ ಒತ್ತಡ ಕಿರುಕುಳ ನಡೆಯುತ್ತಿದ್ದು, ಹಾಸನ ವಿಭಾಗ ಡಿಟಿಒ ಮತ್ತು ಡಿಎಂಐ ಇವರನ್ನ ನೌಕರರನ್ನ ಗುಲಾಮರಂತೆ ಕಾಣುತ್ತಿದ್ದಾರೆ. ಆದ್ದರಿಂದ ಇವರನ್ನ ಬೇರೆ ಕಡೆಗೆ ವರ್ಗಾಯಿಸಬೇಕೆಂದು ಆಗ್ರಹಿಸಿ ನಗರದಲ್ಲಿಂದು ಕೆಎಸ್ಆರ್ಟಿಸಿ ಹಾಸನ ವಿಭಾಗ ಮತ್ತು ಪ್ರಾದೇಶಿಕ ಕಾರ್ಯಾಗಾರ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಸಾರಿಗೆ ನೌಕರರ ಜಾಗೃತಿ ಸಮಾವೇಶದಲ್ಲಿ ನ್ಯಾಯ ಸಿಗುವವರೆಗೂ ಹೋರಾಟ ಮಾಡುತ್ತಲೇ ಕೆಲಸ ನಿರ್ವಹಿಸುವಂತೆ ಕರೆ ಕೊಡಲಾಯಿತು. ಈ ವೇಳೆ ಕೆಎಸ್ಆರ್ಟಿಸಿ ಸ್ಟಾಫ್ ಅಂಡ್ ವರ್ಕರ್ಸ್ ಫೆಡರೇಷನ್ ಅಧ್ಯಕ್ಷ ಎಚ್.ವಿ. ಅನಂತ ಸುಬ್ಬರಾವ್ ಮಾತನಾಡಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿರುವುದರಿಂದ ಇವತ್ತು ನಾವುಗಳು ಈ ಸಮಾವೇಶ ನಡೆಸಲು ಅವಕಾಶ ಸಿಕ್ಕಿದೆ. ಪ್ರತಿಭಟನೆ ಎಂಬುದು ಹಿಂದಿನಿಂದಲೇ ಬಂದಿದೆ. 1926 ಬ್ರಿಟಿಷ್ ಕಾಲದಲ್ಲೇ ಈ ಹೋರಾಟದ ಹಕ್ಕು ಬಂದಿತ್ತು. ಆದರೆ ಇವತ್ತು ಹಾಸನದಲ್ಲಿ ನಮ್ಮ ಸಂಘಟನೆಯಿಂದ ಸಮಾವೇಶ ಮಾಡುತ್ತೇವೆ ಎಂದರೆ ಕೆಎಸ್ಆರ್ಟಿಸಿ ಡಿಸಿಯಿಂದ ಹಿಡಿದು ಡಿಪೋ ಮ್ಯಾನೇಜರ್ವರೆಗೆ ಡಿಎಂವರೆಗೂ ಚಾಲಕರಿಗೆ ಹೋಗದಂತೆ ತಡೆದು ಕೆಲಸ ಮಾಡುವಂತೆ ಸೂಚನೆ ಕೊಡುತ್ತಾರೆ. ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಮಾಡಿ ಇಂತಹ ಸಮಾವೇಶ ಮಾಡಲಾಗುವುದು ಎಂದು ಎಚ್ಚರಿಸಿದರು. ಅಂತ ಪಾಠ ಈ ದೇಶದ ಕಾರ್ಮಿಕವಾದ ರೈತರು ಇವತ್ತು ತೋರಿಸ್ಕೊಡ್ತಿದ್ದಾರೆ. ಅದಕ್ಕೆ ಇಲ್ಲೋ ಕೊಡುವ ಡಿಸಿ ಸೆಕ್ಯೂರಿಟಿ ಆಗ್ತದೆ. ಯಾರು ಸೆಕ್ಯೂರಿಟಿ ಕೊಡ್ತೀಯ ನೀನು? ಇಲ್ಲ ಮಕ್ಕಳು ನೀವು ಹೇಳಿ, ನೀವು ತಗೊಳ್ಳಿ 15% ಅವತ್ತು ಡಿಸಿ ಬಿಟ್ಟೇನಪ್ಪ ನೀನು? ಸೆಕ್ಯೂರಿಟಿ ಅದು ದುಡ್ಡು ತಗೊಳ್ಳಿಲ್ವಾ? ನಿಮ್ಮಪ್ಪ ತಂದ ದುಡ್ಡ ಯಾರು ಹೋರಾಟ ಮಾಡಿದ್ದ? ಅದಕ್ಕೆ ರಾಜ್ಯದ ಮೂಲೆ ಮೂಲೆಗಳನ್ನು ನಾವು ಸಮಾವೇಶ ಮಾಡಿದ್ವಿ. 21 ಮಾರ್ಚ್ 23 ಸ್ಟ್ರೈಕ್ ಮಾಡ್ತೀವಿ ನೋಟಿಸ್ ಕೊಟ್ವಿ. ಅವತ್ತು ಕೆಎಸ್ಆರ್ಟಿಸಿ ಜೈಪುರಲ್ಲಿ ನೋಟಿಸ್ ಅಷ್ಟ ಚೀಫ್ ಮಿನಿಸ್ಟರ್ ಬೊಮ್ಮಾಯಿಯವರು ಕರೆಸಿದ್ರು. ಸ್ಟ್ರೈಕ್ ನೋಟಿಸ್ ಕೊಟ್ಟಿದ್ದಾರೆ, ಅಪ್ಪ ಬನ್ನಿ ಅಂತ. ಊಟ ಸ್ಟ್ರೈಕ್ ನೋಟಿಸ್ ಕರೆಯಲಿಲ್ಲ. 20 ದಿವಸ ಸ್ಟ್ರೈಕ್ ಮಾಡಿದ್ರೆ ಏನಾಯ್ತು? 15 ಪ್ಲಸ್ 15,000 ಜನ ಬೀದಿ ಬಂದಿದೆ. ಇನ್ನೂ 60 ಜನ ಬೀದಿಯಲ್ಲಿ ಏನ್ ಮಾಡಿದ್ರೆ ಸುಬ್ರಹ್ಮಣ್ಯ 45 ವರ್ಷ ಅಂತ ಹಲ್ಕೆ ಕೆಲಸಗಳನ್ನ ಮಾಡಿಲ್ಲ. ಸೆಟ್ಲ್ಮೆಂಟ್ ಊಟ ಇರಲಿಲ್ಲ. 15% ಅಲ್ಲಿ ನಾಟಕ ಮಾಡಿದವರು ಸೆಂಟ್ರಲ್ ಆಫೀಸ್ ಮುಂದೆ ಸೀಮೆ ಎಣ್ಣೆ ತಗೊಂಡು ಹಾಕೊಳ್ಳೋದಕ್ಕೆ. ಕೆಎಸ್ಆರ್ಟಿಸಿ ಸ್ಟಾಫ್ ಅಂಡ್ ವರ್ಕರ್ಸ್ ಫೆಡರೇಷನ್ ಪ್ರಧಾನ ಕಾರ್ಯದರ್ಶಿ ಡಿಎ ವಿಜಯಭಾಸ್ಕರ್ ಮಾತನಾಡಿ, ರಸ್ತೆ ಸುರಕ್ಷತೆ ಕಾನೂನು ಮಾಡಲು ಹೊರಟಿದ್ದು ದಾರೀಕರಣ ಹೆಸರಿನಲ್ಲಿ ಖಾಸಗೀಕರಣ ಮಾಡಿ ದುಡಿಯುವ ಕೈಕಟ್ಟಿ ಹಾಕಿದೆ. ಇಂದು 4 ನಿಗಮಗಳು ಯಾರಿಗೂ ಉಪಯೋಗ ಆಗಿರುವುದಿಲ್ಲ. ಈ ನಿಟ್ಟಿನಲ್ಲಿ ಈ 4 ನಿಗಮ ಒಂದಾಗಬೇಕಿದೆ. ಈಗಾಗಲೇ 2 ಮುಷ್ಕರಗಳು ನಡೆದಿದ್ದು ಸಮಾನ ಕೆಲಸಕ್ಕೆ ಸಮಾನ ವೇತನ ಎಂದು ಹೊಸ ಘೋಷಣೆ ಮಾಡಿ ನೌಕರರ ತಲೆ ಮೇಲೆ ಟೋಪಿ ಹಾಕಲು ಸರ್ಕಾರ ಹೊರಟಿದೆ. ಸಮಾನ ವೇತನ ಬಂದರೆ ಇನ್ಸೆಂಟಿವ್ ಮಾಯ. ಈ ಸಮ್ಮೇಳನದ ಮೂಲಕ ಡಿಪೋ ಜನರಿಗೆ ಅರಿವು ಮೂಡಿಸುವ ಕೆಲಸ ಮಾಡಬೇಕಾಗಿದ್ದು ಹೋರಾಟ ಮಾಡುತ್ತಲೇ ಕೆಲಸ ನಿರ್ವಹಿಸಬೇಕಾಗಿದೆ ಎಂದರು. ಫೆಡರೇಷನ್ ಒಂದು ವ್ಯಾಲ್ಯೂ ಸಿಸ್ಟಮ್ ಇತ್ತು. ಕೋವರ್ಕರ್ ಮಾಡೋನು ಯಾವನಾದ್ರು ಆ ಡಿಸಿಪ್ಲಿನರಿ ಪ್ರೊಸೀಡಿಂಗ್ಸ್ ಫೇಸ್ ಮಾಡೋ ಒಬ್ಬ ವರ್ಕರ್ ಹತ್ರ ಒಂದು ಕಪ್ ಕಾಫಿ ಕುಡಿಯೋಕೆ ಒಂದು ಪಾಪ ಪ್ರಜ್ಞೆ ಇರ್ತಾ ಇತ್ತು. ಫೆಡರೇಷನ್ ಬೆಳೆಸಿದಂತ ಮೌಲ್ಯ ಇದು. ಒಬ್ಬ ಕಷ್ಟದಲ್ಲಿರುವಂತ ವರ್ಕರ್ ಹತ್ರ ಒಂದು ಕಪ್ ಕಾಫಿ ಕುಡಿಯೋದನ್ನ ತಪ್ಪು, ಪಾಪ ಅನ್ನುವಂತ ತಿಳುವಳಿಕೆ ಬೆಳೆಸಿದ್ರು. ಇವತ್ತೇನಾಗಿದೆ? ಆ ಕೋವರ್ಕರ್ ಮಾಡ್ಬೇಕಾದ್ರೆ ಚಾರ್ಜ್ ಶೀಟ್ ರಿಪ್ಲೈ ಕೊಡಬೇಕಾದ್ರೆ ಎಲ್ಲ ಲಾಯರ್ ಕೊಟ್ಟಂತ ಫೀಸು. ಸೊ ಇದು ಬಹಳ ದುರಂತ. ಇದು ಇದನ್ನ ನಾನಂತೂ ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ. ಡೆಗ್ಯುಲೇಷನ್ ಅಂತ ಈ ಅಧಪತನ ಸರಿಪಡಿಸಬೇಕು. ಮತ್ತೆ ಕೆಲಸಗಾರರಲ್ಲಿ ನಮ್ಮ ಒಗ್ಗಟ್ಟಿನಿಂದ, ನಮ್ಮ ಹೋರಾಟದಿಂದ ಆತ್ಮಹತ್ಯೆ ಮಾಡಿಕೊಳ್ಳೋ ಪರಿಸ್ಥಿತಿ ಅಲ್ಲ, ಬದಲಾವಣೆ ಮಾಡುವಂತ ತಾಕತ್ತು ನಮ್ಮ ಒಗ್ಗಟ್ಟಿನಿದೆ ಅನ್ನುವಂತ ಪ್ರಜ್ಞೆನ ತರುವಂತಹ ಸಮ್ಮೇಳನ ಆಗಬೇಕು ಅನ್ನುವಂತ ಅಪೇಕ್ಷೆ ಮತ್ತು ಹಾರೈಕೆಯನ್ನ ಮಾಡಿ ಈ ಸಮ್ಮೇಳನದಲ್ಲಿ ನನಗೆ ಸಮಾವೇಶದಲ್ಲಿ ಕೆಎಸ್ಆರ್ಟಿಸಿ ಸ್ಟಾಫ್ ಅಂಡ್ ವರ್ಕರ್ಸ್ ಯೂನಿಯನ್ ಅಧ್ಯಕ್ಷ ಡಿಜೆ ಶಿವರಂಜೇಗೌಡ, ಪ್ರಧಾನ ಕಾರ್ಯದರ್ಶಿ ಜಿಟಿ ರಂಗೇಗೌಡ, ಕಾರ್ಯಾಧ್ಯಕ್ಷ ಸಿದ್ದಪ್ಪ ಪಾಲಿಕಿ, ಡಿಆರ್ಬಿಎಫ್ ಕೇಂದ್ರ ಕಚೇರಿ ಕಾರ್ಯದರ್ಶಿ ಮಂಜುಳಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಾವೇರಿ ನೀರು ವಿಚಾರದಲ್ಲಿ ಕರ್ನಾಟಕಕ್ಕೆ ಹೆಚ್ಚು ಅನ್ಯಾಯವಾಗಿದೆ ಎಂದು ನಾವೆಲ್ಲ ಹೇಳುತ್ತೇವೆ. ಆದರೆ ನ್ಯಾಯಾಲಯದ ತೀರ್ಪಿಗೆ ಅನುಗುಣವಾಗಿ ನೀರು ಬಿಡುತ್ತಲೇ ಬರಲಾಗಿದ್ದು, ಈ ಬಗ್ಗೆ ಪ್ರಜ್ಞಾವಂತರಾಗಿ ಕಣ್ಣು ತೆರೆಸುವ ಕೆಲಸವನ್ನ ಕಾವೇರಿ ವಿವಾದ ಎನ್ನುವ ಪುಸ್ತಕದ ಕೃತಿಕರ್ತರಾದ ಚಂದ್ರಶೇಖರ್ ಹೊರತಂದಿರುವುದು ನಿಜಕ್ಕೂ ಶ್ಲಾಘನೀಯ ಎಂದು ಮಾಜಿ ಶಾಸಕ ಎಟಿ ರಾಮಸ್ವಾಮಿ ಅಭಿಪ್ರಾಯಪಟ್ಟರು.
ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಭವನದಲ್ಲಿ ಹಾಸನ ಜಿಲ್ಲಾ ವಕೀಲರ ಸಂಘ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು, ಜಿಲ್ಲಾ ಪತ್ರಕರ್ತರ ಸಂಘ ಹಾಗೂ ಹಸಿರು ಭೂಮಿ ಪ್ರತಿಷ್ಠಾನ ಇವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ನಿವೃತ್ತ ಐಪಿಎಸ್ ಅಧಿಕಾರಿ ಸಿ ಚಂದ್ರಶೇಖರ್ ಅವರು ರಚಿಸಿರುವ ಕಾವೇರಿ ವಿವಾದ ಒಂದು ಐತಿಹಾಸಿಕ ಹಿನ್ನೋಟ ಹೆಸರಿನ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಸ್ವಾತಂತ್ರ್ಯ ಪೂರ್ವದಲ್ಲಿ ಮದ್ರಾಸಿನ ಪ್ರೆಸಿಡೆನ್ಸಿ ಮತ್ತು ಮೈಸೂರಿನ ಕಿಂಗ್ಡಂನಲ್ಲಿ ಒಪ್ಪಂದಗಳಾದವು. ಮೈಸೂರಿನ ಮಹಾರಾಜರ ಮೇಲೆ ಬಹಳ ಒತ್ತಡಗಳಿದ್ದವು. ಇಲ್ಲವಾದರೆ ಮೈಸೂರು ಸಂಸ್ಥಾನ ಹೋಗಿ ಬ್ರಿಟಿಷರ ಆಳ್ವಿಕೆ ಬರುತ್ತಿತ್ತು ಎನ್ನುವ ವಿಚಾರವನ್ನ ಇತಿಹಾಸದ ಚರಿತ್ರೆಯಲ್ಲಿ ತಿಳಿದುಕೊಂಡಿದ್ದೇವೆ. ಆ ಒಪ್ಪಂದಕ್ಕೆ ಸಹಿ ಹಾಕಿದ್ದರಿಂದ ಅಂದಿನ ದಿನಗಳಿಂದಲೂ ಸಹ ನೀರು ಬಿಡಬೇಕಾಗಿದೆ. ಕರ್ನಾಟಕಕ್ಕೆ ಹೆಚ್ಚು ಅನ್ಯಾಯವಾಗಿದೆ ಎಂದು ನಾವೆಲ್ಲ ಹೇಳುತ್ತಿದ್ದೇವೆ. ಎಲ್ಲರೂ ಕೂಡ ಅಂತಿಮವಾಗಿ ನ್ಯಾಯಾಲಯದ ತೀರ್ಪಿನ ಅನುಗುಣವಾಗಿ ನೀರನ್ನ ಬಿಟ್ಟುಕೊಂಡು ಬರಲಾಗಿದೆ. ಆದರೆ ಪ್ರಜ್ಞಾವಂತರಾಗಿ ಕಣ್ಣು ತೆರೆಸುವ ಕೆಲಸವನ್ನ ಕಾವೇರಿ ವಿವಾದ ಪುಸ್ತಕ ಕೃತಿಕರ್ತರಾದ ಸಿ ಚಂದ್ರಶೇಖರ್ ಮಾಡಿದ್ದು, ನೆಲ, ಜಲ, ಭಾಷೆ ವಿಚಾರದಲ್ಲಿ ಹೆಚ್ಚು ಜನರು ಇಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ಹೇಳಿದರು. ಹೆಚ್ಚು ನೀರು, ಹೆಚ್ಚು ಅಧಿಕಾರ, ಹೆಚ್ಚು ಹಕ್ಕು, ಹೆಚ್ಚು ನೀರನ್ನು ಕೊಡ್ತಕ್ಕಂಥ ಅಚ್ಚುಕಟ್ಟು ಪ್ರದೇಶವನ್ನು ಹೊಂದಿರತಕ್ಕಂಥ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಗಿದೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಹೇಳ್ತಾ ಇದ್ದೀವಿ. ಬಟ್ ಯಾರು ಏನೇ ಹೇಳಲಿ, ತಮಿಳುನಾಡು ರಾಜ್ಯದವರು ಚಂದ್ರಶೇಖರ್ ಅವರೇ, ದೇ ಆರ್ ವೆರಿ ಸ್ಟ್ರಾಂಗ್. ಎಲ್ಲ ಹಂತದಲ್ಲಿಯೂ ಕೂಡ ಆ ರಾಜ್ಯದ ಹಿತ ಬಂದಾಗ ಎಲ್ಲವನ್ನೂ ಮರೆತು ಗಟ್ಟಿಯಾಗಿ ಧ್ವನಿಯನ್ನು ಮಾಡ್ತಾರೆ. ನಮ್ಮ ಪಕ್ಷಗಳು, ಸರ್ಕಾರಗಳು ಬದಲಾವಣೆ ಆಗ್ತದೆ. ಡಿಸ್ಟ್ರೆಸ್ ಇಯರ್ನಲ್ಲಿ ಬರ ಒಂದು ಪರಿಸ್ಥಿತಿಯ ಸಂದರ್ಭದಲ್ಲಿ ನೀರು ಬಿಟ್ಟರೆ ನೀರು ಬಿಡಬೇಡಿ, ಆ ಪಕ್ಷದವ್ರು ಹೋಗೋದು, ವಿರೋಧ ಹೋಗೋದು, ನಮಗೆ ನೀರಿಲ್ಲ ಅಂತ. ಅವರ ಆಡಳಿತಕ್ಕೆ ಬಂದು ಇನ್ನು ಅವ್ರ ವಿರೋಧಕ್ಕೆ ಬಂದರೆ ನೀರು ಬಿಡಬೇಡಿ, ನಮಗೆ ನೀರೆಲ್ಲ ನೀರಾಗಿ ಬಿಡ್ತೀವಿ. ಆದರೆ ಎಲ್ಲರೂ ಕೂಡ ಅಂತಿಮ. ರಾಜ್ಯಸಭಾ ಮಾಜಿ ಸದಸ್ಯ ಎಚ್.ಕೆ. ಜವರೇಗೌಡ ಮಾತನಾಡಿ, ಕಾವೇರಿ ವಿಚಾರವಾಗಿ ಎಷ್ಟು ಸಮಸ್ಯೆ ಆಗಿದೆ, ಈ ಬಗ್ಗೆ ಅನೇಕ ತೀರ್ಮಾನಗಳನ್ನು ವಿಶ್ಲೇಷಿಸಿದ್ದು, ಕರ್ನಾಟಕದ ನೀರು ಹರಿವು ಮಾಡಿದ್ದರಿಂದ ತಮಿಳುನಾಡಿನ ಜನಜೀವನ ಉತ್ತಮ ಆಗಿದೆ. ತಮಿಳುನಾಡಿನಲ್ಲಿ 3 ಬೆಳೆ ಬೆಳೆಯುತ್ತಾರೆ. ನಮ್ಮ ಕರ್ನಾಟಕದಲ್ಲಿ ರೈತರು ಬೆಳೆಯುವ ಬೆಳೆಗೆ ನೀರು ತೀರಾ ಕಡಿಮೆ ಆಗಿದೆ. ಈ ಕಾವೇರಿ ಹೋರಾಟದಲ್ಲಿ ನಮ್ಮ ಸಹಕಾರ ಇದ್ದೇ ಇರುತ್ತದೆ ಎಂದರು. ಇದರಲ್ಲಿ ಮೂಲ ಮಾಹಿತಿಯ ಸಂಗ್ರಹಣೆ ನನ್ನ ಕಡೆಯಿಂದ ಏನಾಗಿದೆ, ಇದು ನನ್ನಲ್ಲೇ ಕೂತು ಕೊಳಿಬಾರದು, ಇದು ಬೇರೆಯವರಿಗೂ ತಲುಪಬೇಕು ಅಂತ ನನ್ನ ಪುಸ್ತಕದ ಬಿಡುಗಡೆಯ ನಂತರ ಹಲವಾರು ಜನರ ಜೊತೆ, ರೈತರ ಜೊತೆ ಮತ್ತು ಬೇರೆ ಮುಖಂಡರ ಜೊತೆ, ಅದರಲ್ಲೂ ಮುಖ್ಯವಾಗಿ ಕಾನೂನು ತಜ್ಞರ ಜೊತೆ ಮಾತನಾಡ್ತಾ ಇರಬೇಕಾದ್ರೆ ಅವ್ರು ಹೇಳ್ತಾ ಇದ್ರು, ನಿಮ್ಮ ಪುಸ್ತಕದಲ್ಲಿ ಕಂಡುಬರುವಂತಹ ಮೂಲ ಮಾಹಿತಿ ಸಾಕಷ್ಟು ಜನರಿಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ಇದನ್ನು ಅವರಿಗೆ ತಲುಪೋ ರೀತಿಯಲ್ಲಿ ನೀವೇನಾದರೂ ಒಂದು ಮಾಡಬೇಕು ಅಂತ. ಇದು ಒಂದು ಪ್ರೇರಣೆ. ಎರಡನೇದಾಗಿ, ಪೊಲೀಸ್ನಲ್ಲಿ ಕೆಲಸ ಮಾಡುವಂತಹ ನಮ್ಮಂಥವರಿಗೆ ದೇಶದ ನಾನಾ ಭಾಗದಿಂದ ಬೇರೆ 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 ವೃತ್ತಿಯಲ್ಲಿ ಇರುವಂತಹ ಜನರು ನಮ್ಮನ್ನು ಭೇಟಿ ಮಾಡ್ತಾರೆ. ಅವ್ರಿಗೆ ಅದರಲ್ಲೂ ಮುಖ್ಯವಾಗಿ ಬೆಂಗಳೂರು ನಗರದಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ನಿಂದ ರೈತ ಚಳವಳಿ ಹೋರಾಟಗಾರ ಬೋರಯ್ಯ ಮಾತನಾಡಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸರಿಯಾಗಿ ಕೆಲಸ ಮಾಡುತ್ತಿಲ್ಲ. ಇಲ್ಲಿಯವರೆಗೂ ಒಂದು ಕಮಿಟಿ ಮಾಡಿಲ್ಲ. ಕೂಡಲೇ ಪಕ್ಷಾತೀತವಾಗಿ ಕಮಿಟಿ ಮಾಡಲು ಅವಕಾಶ ಕೊಡಬೇಕು. ಜನರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಮಾಡಬೇಕು. ತಮಿಳುನಾಡಿನಲ್ಲಿ ಕಾವೇರಿ ಬಿಟ್ಟು ಬೇರೆ ವ್ಯವಸ್ಥೆ ಕೂಡ ಮಾಡಿಕೊಂಡಿದ್ದಾರೆ. ತಮಿಳುನಾಡಿಗೆ ಕುಡಿಯುವ ನೀರಿಗೋಸ್ಕರ ನಮ್ಮ ಬೆಳೆ ಹಾಳು ಮಾಡಿಕೊಂಡಿದ್ದೇವೆ ಎಂದು ಹೇಳಿದರು. ಯುನೈಟೆಡ್ ನೇಷನ್ಸ್ ತನ್ನ ಡಾಕ್ಯುಮೆಂಟ್ ಅಲ್ಲಿ ಹೇಳಿದೆ, ಈ ಪ್ರಯತ್ನ ಬಹಳ ದೊಡ್ಡದು, ಇಡೀ ವಿಶ್ವ ಕಾಯ್ತಾ ಇದೆ ಇದರ ಅಂತಿಮ ತೀರ್ಮಾನಕ್ಕೆ ಅಂತ ಯುನೈಟೆಡ್ ನೇಷನ್ಸ್ ಡಾಕ್ಯುಮೆಂಟ್ ಮಾಡಿದೆ. ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ UNDP ಅಂತ ಒಂದು ಅಂಗಸಂಸ್ಥೆ ಇದೆ, ಅವರು ಕೂಡ ಹೇಳಿದ್ದಾರೆ ತಮ್ಮ ವರದಿಯಲ್ಲಿ, ಇದು ವಿಶ್ವ ನಿರೀಕ್ಷೆ ಮಾಡುತ್ತಿರುವಂತಹ ಒಂದು ಪ್ರಯೋಗ ನಡೀತಾ ಇದೆ ಕರ್ನಾಟಕದಲ್ಲಿ, ತಮಿಳುನಾಡಿನಲ್ಲಿ ಕಾವೇರಿ ಕುಟುಂಬ, ಇದರ ಯಶಸ್ಸನ್ನು ನಾವು ಕಾಯ್ತಾ ಇದ್ದೀವಿ ಅಂತ ಅವರು ದಾಖಲೆ ಮಾಡಿದ್ದಾರೆ. ವರ್ಲ್ಡ್ ವಾಟರ್ ಫೋರಮ್, ಜಿನೆವಾ ಬೆಸ್ಟ್ ವರ್ಲ್ಡ್ ವಾಟರ್ ಫೋರಮ್ ಅಂತಿದೆ, ಅವರು ತಮ್ಮ 6ನೇ ಸಮ್ಮೇಳನದಲ್ಲಿ ವಿಶೇಷ ನಿರ್ಣಯವನ್ನು ಮಾಡಿ ಈ ಒಂದು ಪ್ರಯೋಗವನ್ನು ನಾವು ಸ್ವಾಗತಿಸ್ತೇವೆ ಅಂತ ದಾಖಲೆ ಮಾಡಿದ್ದಾರೆ. ಚಂದ್ರಶೇಖರ್ ಅವರು ಬಗ್ಗೆ ಯಾವ ಗಮನಿಸ್ತಾರೆ. ಮತ್ತೆ ನಮ್ಮ ರಾಜ್ಯ ಸರ್ಕಾರ, ನಮ್ಮ ರಾಜ್ಯ ಸರ್ಕಾರ ಬಹಳ ಪರಿಪೂರ್ಣವಾಗಿ ನಮ್ಮೊಟ್ಟಿಗೆ ಗುರುತಿಸ್ಕೊಂತು. ಸೊ ಹೀಗೆ ಆ ಒಂದು ಕಾವೇರಿ ಕುಟುಂಬ ತನ್ನ ಕೆಲಸವನ್ನು ಬಹಳ ಚೆನ್ನಾಗಿ ನಿರ್ವಹಣೆ ಮಾಡ್ತಾರೆ.
ಕಾರ್ಯಕ್ರಮದಲ್ಲಿ ರೈತ ಮುಖಂಡರು ಹಾಗೂ ಅರ್ಥಶಾಸ್ತ್ರಜ್ಞರು ಪ್ರೊಫೆಸರ್ ಕೆಸಿ ಬಸವರಾಜು, ಆಲೂರು ಸಕಲೇಶಪುರ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು, ಹಸಿರು ಭೂಮಿ ಪ್ರತಿಷ್ಠಾನದ ಅಧ್ಯಕ್ಷರಾದ ಆರ್ಪಿ ವೆಂಕಟೇಶ್ ಮೂರ್ತಿ, ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಡಿಟಿ ಪ್ರಸನ್ನ, ಕಸಾಪ ಜಿಲ್ಲಾಧ್ಯಕ್ಷ ಎಚ್ಎಲ್ ಮಲ್ಲೇಶ್ ಗೌಡ, ಹಿರಿಯ ರೈತ ಹೋರಾಟಗಾರ ಮಂಜುನಾಥ್ ದತ್ತಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ದೇಶದ ವಿವಿಧ ಭಾಗಗಳಲ್ಲಿ ಸೇನೆಯಲ್ಲಿ ಸೇವೆ ಸಲ್ಲಿಸಿ ಭಾರತಾಂಬೆ ರಕ್ಷಣೆಗಾಗಿ ದುಡಿದು ಇದೀಗ ನಿವೃತ್ತಿ ಹೊಂದಿ ಏಕಕಾಲದಲ್ಲಿ ಜಿಲ್ಲೆಗೆ ಆಗಮಿಸಿದ 14 ಯೋಧರನ್ನ ನಗರದಲ್ಲಿಂದು ಹಾಸನ ಜಿಲ್ಲಾ ಬಿಎಸ್ಎಫ್ ನಿವೃತ್ತ ಯೋಧರ ಸಮೂಹದಿಂದ ಬೈಕ್ ರ್ಯಾಲಿ ಮೂಲಕ ಅದ್ದೂರಿ ಮೆರವಣಿಗೆಯೊಂದಿಗೆ ಆತ್ಮೀಯವಾಗಿ ಸ್ವಾಗತಿಸಿ ಗೌರವಿಸಲಾಯಿತು. ನಗರದ ಹೇಮಾವತಿ ಪ್ರತಿಮೆ ಬಳಿ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತ ನಂತರ ವಾಪಸ್ಸಾದ 14 ಯೋಧರನ್ನ ತೆರೆದ ವಾಹನದಲ್ಲಿ ಮೆರವಣಿಗೆ ನಡೆಸಲಾಯಿತು. ಅಲ್ಲದೆ ದಾರಿಯುದ್ದಕ್ಕೂ ನಾಗರಿಕರು ಪುಷ್ಪವೃಷ್ಟಿಯೊಂದಿಗೆ ಅವರನ್ನ ಸ್ವಾಗತಿಸಿ ದೇಶಪ್ರೇಮ ಮೆರೆದರು. ಜಯ ಘೋಷಗಳೊಂದಿಗೆ ಸಾಗಿ ಬಂದ ವೀರ ಯೋಧರ ಅದ್ದೂರಿ ಮೆರವಣಿಗೆ ನಂತರ ಎನ್ನ ವೃತ್ತದ ಮುಖಾಂತರ ಜಿಲ್ಲಾಧಿಕಾರಿಯವರ ಕಚೇರಿ ಹಾಗೂ ಡೈರಿ ವೃತ್ತದ ಮುಖಾಂತರ ಹಾಯ್ದು ಕೆಂಚಟಹಳ್ಳಿಯಲ್ಲಿರುವ ನಿವೃತ್ತ ಅರಸೇನಾ ಪಡೆಯ ಭವನಕ್ಕೆ ತಲುಪಿತು. ರ್ಯಾಲಿಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಜನರು ಭಾಗವಹಿಸಿದ್ದು ಯೋಧರನ್ನ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಹಾಸನ ಜಿಲ್ಲಾ ಅರಸೇನೆ ಪಡೆಯ ನಿವೃತ್ತ ಯೋಧರು ಸೇರಿದಂತೆ ಇತರರು ಭಾಗವಹಿಸಿದರು. ಮಾನವ ನೆಮ್ಮದಿಯ ಬದುಕಿಗೆ ಧರ್ಮಾಚರಣೆ ಅಗತ್ಯವಿದೆ ಎಂದು ಬಾಳೆಹೊನ್ನೂರು ಶ್ರೀ ರಂಭಾಪುರಿ ಡಾ ವೀರ ಸೋಮೇಶ್ವರ ಜಗದ್ಗುರುಗಳು ಅಭಿಪ್ರಾಯಪಟ್ಟರು. ಬೇಲೂರು ತಾಲೂಕಿನ ಬಿಕ್ಕೋಡು ಸಮೀಪದ ಮುಚ್ಚನಮನೆ ಗ್ರಾಮದ ನೂತನ ಶ್ರೀ ಶಿವಲಿಂಗೇಶ್ವರ ಸ್ವಾಮಿ ಪ್ರತಿಷ್ಠಾ ಪ್ರಥಮ ಮಂಡಲೋತ್ಸವ ಅಂಗವಾಗಿ ಜರುಗಿದ ಸಮಾರಂಭದಲ್ಲಿ ಆಶೀರ್ವಚನ ನೀಡಿದ ಅವರು, ಇತ್ತೀಚಿನ ದಿನದಲ್ಲಿ ಮಾನವ ಸಂಪತ್ತಿಗೆ ಹೆಚ್ಚಿನ ಮನ್ನಣೆ ನೀಡುತ್ತಿರುವ ಕಾರಣದಿಂದಲೇ ಸಂಬಂಧಗಳು ಉಳಿಯುತ್ತಿಲ್ಲ. ಹಣ, ಅಧಿಕಾರ ಹಿಂದೆ ಹೊರಟ ಮಾನವ ಧರ್ಮ ಪ್ರಜ್ಞೆ, ರಾಷ್ಟ್ರಭಕ್ತಿಯಿಂದ ದೂರವಾಗುತ್ತಿದ್ದಾನೆ. ಬೆಳೆಯುವ ಯುವ ಮನಸ್ಸಿನಲ್ಲಿ ವೈಚಾರಿಕತೆ ಇರಲಿ, ಆದರೆ ಇದರ ನೆಪದಲ್ಲಿ ನಾಸ್ತಿಕ ಮನೋಭಾವನೆ ಬೆಳೆಯಬಾರದು. ಇದರಿಂದ ನಾಗರಿಕತೆಯ ಸಮಾಜದಲ್ಲಿ ಅನಾಗರಿಕ ಕೃತ್ಯಗಳು ಹೆಚ್ಚುತ್ತದೆ ಎಂದರು. ಮಾನವೀಯ ಆದರ್ಶ ಚಿಂತನೆಗಳನ್ನು ನಿಮ್ಮೆಲ್ಲರ ಮನಕ್ಕೆ ಮುಟ್ಟಿಸುವಂಥ ಪವಿತ್ರ ಕಾರ್ಯವನ್ನು ಅವರು ಮಾಡಿದ್ದಾರೆ. ಜಗತ್ತೊಳಗೆ ಹೆಚ್ಚು ಹೇಳುವಂಥದ್ದು ಏನೂ ಇಲ್ಲ. ಆದರೆ ಶಾಂತಿ ನೆಮ್ಮದಿಯ ಬದುಕಿಗೆ ನಮ್ಮೆಲ್ಲರಿಗೆ ಧರ್ಮಾಚರಣೆ ಬೇಕಾಗಿದೆ. ಆಡುವ ಮಾತು ಒಂದು ರೀತಿ. ಈ ಭಾರತ ದೇಶ ಹಲವಾರು ಧರ್ಮ, ಹಲವಾರು ಸಂಪ್ರದಾಯ, ಪರಂಪರೆಗಳಿಂದ ಕೂಡಿದೆ. ಧರ್ಮ ಬೇರೆ ಬೇರೆ ಆದರೂ ಸಂಪ್ರದಾಯಗಳು, ಆಚರಣೆಗಳು ಬೇರೆ ಬೇರೆ ಆದರೂ ಆ ಎಲ್ಲ ಧರ್ಮಗಳ ಕೊನೆಯ ಗುರಿ ಏನಿದೆ ಅದು ಮಾನವರ ಕಲ್ಯಾಣವನ್ನೇ ಬಯಸ್ತಾ ಇದೆ ಹೊರತು ಬೇರೇನೂ ಕೂಡ ಅಲ್ಲ. ಆಲೂರು ತಾಲೂಕು ಕಾರ್ಜವಳ್ಳಿ ಸಂಸ್ಥಾನ ಹಿರೇಮಠದ ಪೂಜ್ಯ ಶ್ರೀ ಸದಾಶಿವ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ, ರಂಭಾಪುರಿ ಪ್ರಸ್ತುತ ಜಗದ್ಗುರುಗಳ ಅಡ್ಡಪಲ್ಲಕ್ಕಿ ಉತ್ಸವ ಮತ್ತು ಧರ್ಮ ಜಾಗೃತಿ ಕಾರ್ಯಕ್ರಮಗಳು ಆಲೂರು ಬೇಲೂರಿನಲ್ಲಿ ಹೆಚ್ಚಾಗಿ ನಡೆಯುತ್ತಿರುವುದು ಭಕ್ತರ ಸಂಸ್ಕಾರವನ್ನು ತೋರಿಸುತ್ತದೆ. ಗುರುವಿನ ಅನುಗ್ರಹದಿಂದ ಮಾತ್ರ ಮಾನವ ಸಾಧನೆ ಮಾಡಲು ಸಾಧ್ಯವಾಗುತ್ತದೆ. ಈ ನಿಟ್ಟಿನಲ್ಲಿ ಗುರುವಿನ ಪಾದಸ್ಪರ್ಶದಿಂದ ನಮ್ಮ ಬದುಕು ಪಾವನವಾಗುತ್ತದೆ ಎಂದು ತಿಳಿಸಿದರು. ಅಂತ ಹೇಳಿ ನಿಮಗೆ ನೀವೇ ಬೆತ್ತಟ್ಕೋದು. ಹಾಗೆ ಸಾಧೂನಾಂ ದರ್ಶನಂ ಪುಣ್ಯಂ ಸ್ಪರ್ಶನಂ ಪಾಪನಾಶನಂ. ಅವರನ್ನು ಮುಟ್ಟಿದ್ರೆ ಸಾಕು ನಾವು ಮಾಡಿರ್ತಕ್ಕಂಥ ಪಾಪ ನಾಶ ಆಗುತ್ತೆ ಅಂತ ಹೇಳಿ. ಹಾಗಂತ ಎಲ್ಲಿ ಬೇಕಲ್ಲಿ ಮುಟ್ಟಂಗಿಲ್ಲ. ಗುರುಗಳ ಮಂಡಿಯಿಂದ ಕೆಳಭಾಗದ ಪಾದಗಳೇನಿರ್ತವೆ ಆ ಪಾದವನ್ನ ಸ್ಪರ್ಶ ಮಾಡಿದ್ರೆ ಮಾತ್ರ ಪಾಪನಾಶ ಆಗುತ್ತೆ. ನೀವಾಗಂತ ಕಾರ್ಜೋಳಿ ಸ್ವಾಮಿಗಳು ಹೇಳ್ಬಿಟ್ಟಾರೆ ಅಂತೇಳಿ ತಲೆ, ಕೈ, ಕಾಲು ಪಾದವನ್ನ ಸ್ಪರ್ಶ ಮಾಡಿದ್ರೆ ಮಾತ್ರ ಪಾಪನಾಶ ಆಗ್ತದೆ. ಸ್ಪರ್ಶನಂ ಪಾಪನಾಶನಂ ಸಂಭಾಷಣಂ ಕೋಟಿ ತೀರ್ಥಂಚ. ನೀವೆಲ್ಲರೂ ಕೂಡ ಆ ಗಂಗಾ, ಯಮುನಾ ನದಿಗಳಿಗೆಲ್ಲ ಸ್ನಾನ ಮಾಡೋಕ್ಕೆ ಪಾಪನಾಶ ಹೋಗ್ತೀರಿ, ಕೋಟಿ ತೀರ್ಥಗಳಿಗೆ ಹೋಗ್ತೀರಿ. ಆ ಎಲ್ಲ ಕೋಟಿ ತೀರ್ಥಗಳು ಎಲ್ಲಿರ್ತವಂದ್ರೆ ಒಬ್ಬ ಶ್ರೇಷ್ಠ ಸದ್ಗುರುವಿನ ಜೊತೆಗೆ ಒಂದು 2 ನಿಮಿಷ ಮಾತಾಡ. ಸಮಾರಂಭದಲ್ಲಿ ಕಡೇನಂದಿಹಳ್ಳಿ ರೇವಣಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳು, ಹಾರ್ನಹಳ್ಳಿ ಶಿವಯೋಗಿ ಶ್ರೀಗಳು, ಬೇಲೂರು ಶಾಸಕ ಎಚ್.ಕೆ. ಸುರೇಶ್, ಮಾಜಿ ಶಾಸಕ ಕೆ.ಎಸ್. ಲಿಂಗೇಶ್, ಕಾಂಗ್ರೆಸ್ ಮುಖಂಡ ಗ್ರಾನೇಟ್ ರಾಜಶೇಖರ್, ತಾಲೂಕು ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ಅದ್ದೂರಿ ಕುಮಾರ್ ಸೇರಿದಂತೆ ಇತರರಿದ್ದರು. ಈಗ ಒಂದು ಚಿಕ್ಕ ಬ್ರೇಕ್. ಮಂಗಳ ಅಚೀವರ್ಸ್ ಪದವಿ ಪೂರ್ವ ಕಾಲೇಜು ಹಾಸನದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಅಚೀವರ್ಸ್ ಪದವಿ ಪೂರ್ವ ಕಾಲೇಜು ಹಾಗೂ
ಮತ್ತೊಂದು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಮಂಗಳ ಪದವಿ ಪೂರ್ವ ಕಾಲೇಜಿನೊಂದಿಗೆ ಶೈಕ್ಷಣಿಕ ಸಹಭಾಗಿತ್ವ ಪಡೆದಿರುವುದು ಹಾಸನದ ಶೈಕ್ಷಣಿಕ ಕ್ಷೇತ್ರದಲ್ಲಿ ಹೊಸದೊಂದು ಅಧ್ಯಾಯವನ್ನು ಪ್ರಾರಂಭಿಸಿದೆ. ಕಾಲೇಜಿನಲ್ಲಿ ಗಂಡು ಮಕ್ಕಳಿಗೆ ಹಾಗೂ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಇದ್ದು ಶುಚಿಯಾದ ಊಟದ ವ್ಯವಸ್ಥೆ ಇರುತ್ತದೆ. ಇದರೊಂದಿಗೆ ವಿದ್ಯಾರ್ಥಿಗಳ ರಕ್ಷಣೆಯ ದೃಷ್ಟಿಯಿಂದ ಸಿಸಿ ಕ್ಯಾಮೆರಾ ಒಳಗೊಂಡಂತೆ ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗುವುದು. ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಸೌಲಭ್ಯ ಸಹ ಕಾಲೇಜಿನಲ್ಲೇ ನೀಡಲಾಗುತ್ತದೆ. ದಿನದ 24 ಗಂಟೆಯೂ ವೈಫೈ ಸೌಲಭ್ಯ ಹಾಗೂ ನಿರಂತರ ವಿದ್ಯುತ್ ವ್ಯವಸ್ಥೆ ಸೌಲಭ್ಯ ಸೇರಿದಂತೆ ವಿಶಾಲವಾದ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಹಾಗೂ ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ಗಳು ಮತ್ತು ವಿಶಾಲವಾದ ತರಗತಿಗಳ ವ್ಯವಸ್ಥೆಯೂ ಇರುತ್ತದೆ. ಹಾಗೆಯೇ ವಿದ್ಯಾರ್ಥಿಗಳ ದೈಹಿಕ ಆರೋಗ್ಯದ ಹಿತದೃಷ್ಟಿಯಿಂದ ಕ್ರೀಡಾ ಚಟುವಟಿಕೆಗಳು ಕೂಡ ಅತಿ ಹೆಚ್ಚು ಒತ್ತು ನೀಡಲಾಗುವುದು. ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಸಹಕಾರಿಯಾಗುವ ನಿಟ್ಟಿನಲ್ಲಿ ಹೆಜ್ಜೆ ಇಡುತ್ತಿರುವ ಮಂಗಳ ಅಚೀವರ್ಸ್ ಪದವಿ ಪೂರ್ವ ಕಾಲೇಜಿನಲ್ಲಿ 2024-25ನೇ ಸಾಲಿಗೆ ದಾಖಲಾತಿ ಪ್ರಾರಂಭವಾಗಿರುತ್ತದೆ. ಈ ಕೂಡಲೇ ದಾಖಲಾತಿಗಾಗಿ ಸಂಪರ್ಕಿಸಿ ಮಂಗಳ ಅಚೀವರ್ಸ್ ಪದವಿ ಪೂರ್ವ ಕಾಲೇಜು 9611578808 8105914003. ಮಂಗಳ ಅಚೀವರ್ಸ್ ಪದವಿ ಪೂರ್ವ ಕಾಲೇಜು, ಬಿ ಕಾಟಿಹಳ್ಳಿ ಡೈರಿ ಸರ್ಕಲ್ ಹತ್ತಿರ ಟೊಯೋಟಾ ಶೋರೂಮ್ ಎದುರು, ಹಾಸನ. ಬ್ರೇಕ್ನ ನಂತರ ವಿವಿಸಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಭಾರತ ಮಾತೆಯ ಸೇವೆಗೆ ಧೀಮಂತ ವ್ಯಕ್ತಿತ್ವ ಹೊಂದಿದ್ದ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ತಮ್ಮ ಜೀವನವನ್ನ ಸಮರ್ಪಿಸಿದ್ದು ಎಲ್ಲ ಪೀಳಿಗೆಗಳಿಗೂ ಅವರ ಪ್ರಭಾವಶಾಲಿ ವ್ಯಕ್ತಿತ್ವ ಪ್ರೇರಣಾದಾಯಕವಾಗಿರಲಿದೆ ಎಂದು ಶಾಸಕ ಎಚ್.ಕೆ. ಸುರೇಶ್ ಹೇಳಿದರು. ಬೇಲೂರು ಪಟ್ಟಣದ ಪ್ರವಾಸಿ ಮಂದಿರದ ರಸ್ತೆಯಲ್ಲಿ ಭಾರತೀಯ ಜನಸಂಘ ರಾಜಕೀಯ ಪಕ್ಷದ ಸ್ಥಾಪಕ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರ ಜನ್ಮದಿನದ ಅಂಗವಾಗಿ ಹಮ್ಮಿಕೊಂಡಿದ್ದ ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಸ್ವತಂತ್ರ ಭಾರತದ ಮೊದಲ ಕೈಗಾರಿಕೆ ಮತ್ತು ಸರಬರಾಜು ಮಂತ್ರಿ ಮತ್ತು ಭಾರತೀಯ ಜನಸಂಘದ ಸಂಸ್ಥಾಪಕರಾದ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರ ದೃಢ ಸಂಕಲ್ಪಗಳು ಯಾವುದೇ ಸಂದರ್ಭದಲ್ಲೂ ಅಲ್ಲಾಡದೆ ಅಚಲವಾಗಿ ನಿಂತ ಅವರ ಸಿದ್ಧಾಂತ ರಾಷ್ಟ್ರೀಯತೆಯ ಪರವಾದ ಹೋರಾಟದಲ್ಲಿ ತಮ್ಮ ಪ್ರಾಣವನ್ನು ಲೆಕ್ಕಿಸಿದ ಅವರು ಆ ಮನೋಸ್ಥೈರ್ಯ ಹಾಗೂ ಅಂತಿಮವಾಗಿ ಅವರ ತ್ಯಾಗದ ಕುರಿತಂತಹ ಇತಿಹಾಸ ಸಮಸ್ತ ಭಾರತೀಯರು ಅರಿತುಕೊಳ್ಳಬೇಕು ಎಂದರು. ಎಲ್ಲೂ ಸಹ ಆ ಥರದ್ದು ಇಲ್ಲ. ಆ ಥರದ್ದೇನಾದ್ರು ಕಂಡು ಬಂದರೆ ಖಂಡಿತವಾಗ್ಲೂ ನಮ್ಮ ಪುರಸಭಾ ಅಧಿಕಾರಿಗಳು ಕೂಡಲೇ ಅದನ್ನು ತೆರವುಗೊಳಿಸ್ತಕ್ಕಂಥದ್ದನ್ನು ಇದು ಮಾಡ್ತಾರೆ. ಈಗಾಗಲೇ ಅಧಿಕಾರಿಗಳ ಸೂಚನೆಯನ್ನು ಕೊಟ್ಟಿದ್ದೀವಿ. ಪ್ರವಾಸೋದ್ಯಮ ಇಲಾಖೆಯ ರಾಜ್ಯದ ಇವರು ಬಂದು ಇಲ್ಲಿ ಸರ್ವೆಯನ್ನು ಮಾಡಿ ಪ್ರವಾಸೋದ್ಯಮಕ್ಕೆ ಒತ್ತು ಕೊಡ್ತಕ್ಕಂಥದ್ದಾಗಬೇಕು. ಇಲ್ಲಿ ಅಂಗಡಿಗಳ ಮಳಿಗೆಗಳನ್ನ ಹಾಕಬಾರ್ದು ಅಂತಕ್ಕಂಥದ್ದು ಈಗಾಗಲೇ ನೋಟಿಸ್ನ ಪುರಸಭೆ ಕೊಟ್ಟಿದ್ದಾರೆ. ಆ ವತಿಯಿಂದ ಏನು ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ, ಪ್ರವಾಸಿಗರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಇಲ್ಲಿ ಕೆಲಸ ಆಗ್ತಾ ಇದೆ. ಹಾಗಾಗಿ ಯಾರೂ ಸಹ ಅಂಗಡಿಗಳನ್ನ ಇಲ್ಲಿ ಹಾಕ್ತಕ್ಕಂಥದ್ದಕ್ಕೆ ಅವಕಾಶ ಇಲ್ಲ. ಅದೇನಾರು ಆ ಥರದ್ದು ಕಂಡು ಬಂದರೆ ನಾವು ದಯವಿಟ್ಟು ಆ ಒಂದು ಫೋಟೋನ ಕಳಿಸಿದರೆ ಕೂಡಲೇ ತೆರವು ಮಾಡ್ತಕ್ಕಂಥದ್ದು. ನಮಗೆಲ್ಲ ಗೊತ್ತಿರಲಿ, ಇದು ವಿಶ್ವವಿಖ್ಯಾತ ಆಗಿರ್ತಕ್ಕಂಥ ಸ್ಥಳ ಬೇಲೂರು ಹಳೆಬೀಡು. ಇದಕ್ಕೆ ಇತಿಹಾಸ ಇರ್ತಕ್ಕಂಥದ್ದು. ಇದು ಪ್ರವಾಸೋದ್ಯಮಕ್ಕೆ ಇಲ್ಲಿವರೆಗೂ ಒತ್ತು ಕೊಡೋದಕ್ಕೆ ಅವಕಾಶ ಆಗಿರಲಿಲ್ಲ ಅನಿವಾರ್ಯ ಕಾರಣಗಳಿಂದ. ಅದ್ರ ಬಗ್ಗೆ ನಾನೇನು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಆದರೆ ಇವತ್ತು ಪ್ರವಾಸೋದ್ಯಮಕ್ಕೆ ಒತ್ತು ಕೊಡ್ತಕ್ಕಂಥ ಕೆಲಸ ಆಗ್ತಾ ಇದೆ. ಸ್ವಚ್ಛತೆಗೆ ಒತ್ತು ಕೊಡ್ತಕ್ಕಂಥದ್ದು. ಇವತ್ತು ಈಗಾಗಲೇ ಡೆಂಗ್ಯೂ ಅಂತಕ್ಕಂಥದ್ದು ಪ್ರತಿ ಮನೆಯಲ್ಲಿ ಹರಡ್ತಕ್ಕಂಥದ್ದಾಗಿದೆ. ಇವತ್ತು ಈ ಡೆಂಗ್ಯೂ ಕಾಯಿಲೆಯಿಂದ ನಮ್ಮ ಅನಿಕೆ ಗ್ರಾಮದಲ್ಲಿ ಒಬ್ಬರು ಸಾವನ್ನು ಸಹ ಅಪ್ಪಿದ್ದಾರೆ. ಅಂಥ ಒಂದು ಸ್ಥಿತಿ ಇದೆ. ಈಗಾಗಲೇ ನಗರದಲ್ಲಿ ಒಂದು ಸಾವು ಹಿಂದೆ ಆಗಿತ್ತು, ನಮಗೆ ಗೊತ್ತಿದೆ. ರಾಷ್ಟ್ರೀಯ ಈ ತೆಂಗು ಅಭಿವೃದ್ಧಿ ಮಂಡಳಿ ಉಪಾಧ್ಯಕ್ಷ ಬೆನ್ನೂರು ರೇಣುಕುಮಾರ್ ಮಾತನಾಡಿ, ಪರಿಸರ ಸ್ವಚ್ಛವಾಗಿದ್ದರೆ ನಾವು ಆರೋಗ್ಯವಾಗಿರುತ್ತೇವೆ. ನಮ್ಮ ಸ್ಥಳವನ್ನ ವಿಶ್ವಪ್ರಸಿದ್ಧ ಪ್ರವಾಸಿ ತಾಣವಾಗಿ ಮಾಡಲು ಜನಪ್ರತಿನಿಧಿಗಳಾದ ನಾವುಗಳು ಅಧಿಕಾರಿಗಳಿಗೆ ಸಹಕಾರ ನೀಡಿದಾಗ ಮಾತ್ರ ನಮ್ಮ ತಾಲೂಕು ಅಭಿವೃದ್ಧಿಯಾಗುತ್ತದೆ ಎಂದರು. ಬೇಲೂರಿನ ಇತಿಹಾಸದಲ್ಲಿ ನಾವು ನಮ್ಮ ಶಾಸಕರು ಅಂತ ಅವರನ್ನು ಹೊಗಳ್ತಕ್ಕಂಥ ವಿಚಾರ ಅಲ್ಲ. ಬೇಲೂರಿಗೆ ಒಂದು ವಿಷನ್ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥ ಕೆಲಸವನ್ನು ಅವ್ರು ಮಾಡ್ತಾಯಿದ್ದಾರೆ. ನೀವು ನೋಡಿರ್ಬೋದು, ಬಹುಶಃ ಏನು ಈ ಫುಟ್ಪಾತನ್ನು ತೆರವು ಮಾಡಿದಂಥ ವಿಚಾರದಲ್ಲಿ ನೀವು ಹಲವಾರು ಪ್ರಶ್ನೆಗಳನ್ನು ಶಾಸಕರಿಗೆ ಕೇಳಿದ್ರಿ. ನಾವೇನು ಅವ್ರ ಹೊಟ್ಟೆ ಮೇಲೆ ಹೊಡಿಬೇಕು ಅಂತಕ್ಕಂಥ ಅಭಿಪ್ರಾಯ ನಮ್ಮದು ಅಲ್ಲ. ಅವರಿಗೆ ಬೇರೆ ಜಾಗವನ್ನು ಕಲ್ಪಿಸಿ ಸಾರ್ವಜನಿಕರಿಗೆ ಭಾಳ ವಿಶೇಷವಾಗಿ, ನೀವು ನಂಬ್ತಿರೋ ಇಲ್ವೋ, ಬೇಲೂರಿನಲ್ಲಿ ಓಡಾಡ್ತಕ್ಕಂಥ ವ್ಯವಸ್ಥೆ ಆಗಿದೆ ಅಂದರೆ ಬೆಂಗಳೂರು ಮೆಜೆಸ್ಟಿಕ್ನಲ್ಲಿ ಓಡಾಡ್ಬೋದಿತ್ತು. ಬೇಲೂರಿನಲ್ಲಿ ಓಡಾಡ್ತಕ್ಕೆ ಅಷ್ಟೊಂದು ಕಿರಿಕಿರಿ ಆಗ್ತಕ್ಕಂಥ ವಾತಾವರಣ ಇತ್ತು. ಅಟ್ಲೀಸ್ಟ್ ನಾವು ಸಂಪೂರ್ಣವಾಗಿ ಅದು ಬಗೆಹರಿದಿದೆ ಅಂತ ಹೇಳೋದಿಲ್ಲ. ಅಟ್ಲೀಸ್ಟು ಹಿಂದೆ ಇದ್ದಿದ್ದಕ್ಕಿಂತ ಈಗಿನ ಒಂದು ವಾತಾವರಣ ಮುಂದುವರೆದಿದೆ. ಅಂದರೆ ಈ ಹಲವಾರು ಈ ರಸ್ತೆಗಳನ್ನು ಏನೋ ಶಾಸಕರು ಮಾತಾಡ್ತಾ ನಿಮಗೆ ತಿಳಿಸಿದರು. 2 ಹೊಳೆ ಬೀದಿ ಒಂದು ರಸ್ತೆ, ಇನ್ನೊಂದು ರಸ್ತೆಯನ್ನು ನಾವು ಅವ್ರ ವಿಷನ್ ಎಷ್ಟು ಚೆನ್ನಾಗಿದೆ ಅಂತ ನಂಗೆ ಗೊತ್ತ ಕಾರಣದಲ್ಲಿ ಅದನ್ನ ಹೇಳಿದೆ. ಈಗ ಗೆಂಡೇಹಳ್ಳಿಯಿಂದ ಚಿಕ್ಕಬೇಡಿಗೆರೆಗೆ ಒಂದು ಕನೆಕ್ಟಿವಿಟಿ
ರಸ್ತೆನ ಅವ್ರನ್ನ ತಲೆಯಲ್ಲಿ ಇಟ್ಕೊಂಡು ಅದ್ರ ಬಗ್ಗೆ. ಈ ಸಂದರ್ಭದಲ್ಲಿ ಬಿಜೆಪಿ ನಗರಾಧ್ಯಕ್ಷ ವಿನಯ್, ಪುರಸಭಾ ಮಾಜಿ ಅಧ್ಯಕ್ಷ ಎಚ್ಎಂ ದಯಾನಂದ್, ರೋಟರಿ ಕ್ಲಬ್ ಕಾರ್ಯದರ್ಶಿ ಬಿಬಿ ಶಿವರಾಜ್, ಪುರಸಭಾ ಮುಖ್ಯಾಧಿಕಾರಿ ಸುಜಯ್, ಆರೋಗ್ಯಾಧಿಕಾರಿ ಲೋಹಿತ್, ನಿಖಿಲ್ ಇದ್ದರು. ಇತ್ತೀಚಿನ ದಿನದಂದು ಹೆಚ್ಚುತ್ತಿರುವ ಡೆಂಗ್ಯೂ ಸೇರಿದಂತೆ ಸಾಂಕ್ರಾಮಿಕ ರೋಗಗಳಿಂದ ಆಸ್ಪತ್ರೆಗೆ ಹೆಚ್ಚು ರೋಗಿಗಳು ಬರುತ್ತಿರುವ ಹಿನ್ನೆಲೆಯಲ್ಲಿ ಶಾಸಕ ಎಚ್ಕೆ ಸುರೇಶ್ ಶನಿವಾರ ಬೆಳಗ್ಗೆ ದಿಢೀರ್ ಬೇಲೂರಿನ ಹೃದಯ ಭಾಗದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡುವ ಮೂಲಕ ವೈದ್ಯರು ಸೇರಿದಂತೆ ಅಧಿಕಾರಿಗಳಿಗೆ ತೀವ್ರ ತರಾಟೆ ತೆಗೆದುಕೊಂಡರು. ಆಸ್ಪತ್ರೆಗೆ ಭೇಟಿ ನೀಡಿದ ಶಾಸಕರು ಇಲ್ಲಿನ ಶೌಚಾಲಯ ಸ್ವಚ್ಛತೆ ಮತ್ತು ಒಳರೋಗಿಗಳ ಕೊಠಡಿಗಳನ್ನು ಪರಿಶೀಲನೆ ನಡೆಸಿದರು. ಬಳಿಕ ಸ್ವತಃ ರೋಗಿಗಳೊಡನೆ ಮಾತನಾಡಿ ಸಮಸ್ಯೆಯ ಬಗ್ಗೆ ಮಾಹಿತಿ ಪಡೆದರು. ನಂತರ ಆಸ್ಪತ್ರೆಯ ಪ್ರಯೋಗಾಲಯ, ವಿಶೇಷ ಕೊಠಡಿಗಳು, ಔಷಧಿ ವಿತರಣೆ ಕೇಂದ್ರ ಮತ್ತು ಆಸ್ಪತ್ರೆ ಕ್ಯಾಂಟೀನ್ಗೂ ಭೇಟಿ ನೀಡಿ ಅಲ್ಲಿನ ಆಹಾರ ಪದಾರ್ಥಗಳು ಮತ್ತು ಊಟ ತಿಂಡಿ ಬಗ್ಗೆ ಪರಿಶೀಲಿಸಿ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿಗಳು ಮತ್ತು ಸಂಬಂಧಿಸಿದ ವೈದ್ಯರ ಬಳಿಕ ಸುದೀರ್ಘ ಚರ್ಚೆ ನಡೆಸಿ ಆಸ್ಪತ್ರೆಗೆ ಅಗತ್ಯವಾದ ಸೌಲಭ್ಯ ಒದಗಿಸುವಂತೆ ಭರವಸೆ ನೀಡಿದರು. ಅಲ್ಲದೆ ಆಸ್ಪತ್ರೆಯ ವೈದ್ಯರು ತೀವ್ರ ನಿಗಾ ವಹಿಸಿ ರೋಗಿಗಳಿಗೆ ಸೂಕ್ತ ಚಿಕಿತ್ಸೆ ನೀಡಬೇಕು ಮತ್ತು ಪುರಸಭೆ ಮತ್ತು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಸ್ವಚ್ಛತೆಗೆ ಹೆಚ್ಚಿನ ಒತ್ತು ನೀಡಬೇಕು. ಇಲ್ಲವಾದರೆ ಇಂತಹವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳುವ ಬಗ್ಗೆ ಎಚ್ಚರಿಕೆ ನೀಡಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕ ಎಚ್ಕೆ ಸುರೇಶ್, ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಡೆಂಗ್ಯೂ ರೋಗ ಹೆಚ್ಚದಂತೆ ಹಾಸನ ಜಿಲ್ಲೆಯಲ್ಲೂ ಕೂಡ ತೀವ್ರ ವ್ಯಾಪಿಸುತ್ತಿರುವುದು ನಿಜಕ್ಕೂ ಶೋಚನೀಯ. ಡೆಂಗ್ಯೂ ಹೆಚ್ಚಳದಿಂದ ಆಸ್ಪತ್ರೆಯಲ್ಲಿ ಹಾಸಿಗೆ ಅಭಾವದ ಪರಿಸ್ಥಿತಿ ಬಂದಿದೆ. ಇಂತಹ ಸಂದರ್ಭಗಳಲ್ಲಿ ಸಂಬಂಧಿಸಿದ ವೈದ್ಯರ ತಂಡ ತಾಳ್ಮೆಯಿಂದ ಸೂಕ್ತ ಚಿಕಿತ್ಸೆ ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸಬೇಕು ಎಂದರು. ಎಲ್ಲವೂ ಸಹ ಸುಧಾರಣೆ ಆಗಿದೆ. ಕರೆ ಬರ್ತಾ ಇಲ್ಲ ಅಂದರೆ ಇಲ್ಲಿ ಸುಧಾರಣೆ ಆಗಿದೆ ಅಂತಕ್ಕಂಥದ್ದು ಎಲ್ಲರಿಗೂ ಪರ್ಸನಲ್ ಆಗಿ ಮೀಟಿಂಗ್ ಮಾಡಿ ಹೇಳಿದ್ದೀನಿ. ಸಿಕ್ಕಿರ್ತಕ್ಕಂಥ ನಿಮಗೊಂದು ಅವಕಾಶ ಸೇವೆ ಮಾಡಲಿಕ್ಕೆ, ಆ ಸೇವೆ ಮಾಡತಕ್ಕಂಥ ಸಿಕ್ಕಿರೋ ಅವಕಾಶನ ಸದುಪಯೋಗಪಡಿಸ್ಕೊಂಡು ಯಾವುದೇ ಬಡವ ಬಲ್ಲಿಗ ಅಂದಂಗೆ, ಯಾವುದೇ ಜಾತಿ ಧರ್ಮ ಅಂದಂಗೆ ಎಲ್ಲರಿಗೂ ಸಹ ಸಾಮಾಜಿಕ ನ್ಯಾಯವನ್ನು ಕೊಡ್ತಕ್ಕಂಥದ್ದು, ಉತ್ತಮ ಚಿಕಿತ್ಸೆಯನ್ನು ಕೊಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಸಹ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಕಳೆದ 1.5 ವರ್ಷದಿಂದ ಇದ್ದಂಥ ಸ್ಥಿತಿ, ಇವತ್ತಿನ ಇದ್ದಂಥ ಸ್ಥಿತಿ ಒಂದಿಷ್ಟು ಸುಧಾರಣೆ ಆಗಿದೆ. ಸುಧಾರಣೆ ಮಾಡಿರೋರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸಬೇಕಾಗುತ್ತೆ. ಇನ್ನೂ ಅತಿ ಹೆಚ್ಚು ಕೆಲಸ ಮಾಡಲಿಕ್ಕೆ ನಾವು ಅವರಿಗೆ ಸ್ಫೂರ್ತಿಯನ್ನು ತುಂಬಬೇಕಾಗುತ್ತೆ. ಹಾಗಾಗಿ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದೀರಾ. ಇನ್ನೊಂದಿಷ್ಟು ನಿಮ್ಮ ಟೀಮ್ ಬಲಗೊಳಿಸಿ ಇಡೀ ಹಾಸನ ಜಿಲ್ಲೆಗೆ ಮಾದರಿಯಾದಂಥ ಹಾಸ್ಪಿಟ್ಲು ಯಾವುದು ಅಂದರೆ ಅದು ಬೇಲೂರು ಹಾಸ್ಪಿಟ್ಲ್ ಆಗಲಿ. ಅದಕ್ಕೆ ನಿಮ್ಮ ಸಹಕಾರ ಸಂಪೂರ್ಣ. ಈ ಸಂದರ್ಭದಲ್ಲಿ ಬೇಲೂರು ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸಂಧ್ಯಾ, ರಾಷ್ಟ್ರೀಯ ತೆಂಗು ಅಭಿವೃದ್ಧಿ ಮಂಡಳಿ ಉಪಾಧ್ಯಕ್ಷ ರೇಣುಕುಮಾರ್, ಪುರಸಭೆ ಮಾಜಿ ಅಧ್ಯಕ್ಷ ಎಚ್ಎಂ ದಯಾನಂದ, ರೋಟರಿ ಕ್ಲಬ್ ಕಾರ್ಯದರ್ಶಿ ಶಿವರಾಜ್, ವಿನಯ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. ಅಧಿಕಾರ ಎಂಬುದು ಯಾರಿಗೂ ಶಾಶ್ವತ ಅಲ್ಲ. ಅಧಿಕಾರದಲ್ಲಿದ್ದಾಗ ಏನು ಸೇವೆ ಸಲ್ಲಿಸಿದ್ದೇವೆ ಎಂಬುದು ಮುಖ್ಯ ಎಂದು ಶಾಸಕ ಸಿಮೆಂಟ್ ಮಂಜು ಹೇಳಿದರು. ಸಕಲೇಶಪುರ ಪಟ್ಟಣದ ಲಯನ್ಸ್ ಭವನದಲ್ಲಿ 2024-25ನೇ ಸಾಲಿನ ಲಯನ್ಸ್ ನೂತನ ಪದಾಧಿಕಾರಿಗಳ ಅಧಿಕಾರ ಸ್ವೀಕಾರ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಜನಪ್ರತಿನಿಧಿಗಳು ಮಾಡಬೇಕಾದ ಕೆಲಸವನ್ನ ತಾಲೂಕಿನಲ್ಲಿ ಲಯನ್ಸ್ ಸಂಸ್ಥೆ ಮಾಡುತ್ತಿದೆ. ಲಯನ್ಸ್ ಸಂಸ್ಥೆಯು ಲಯನ್ಸ್ ಸಂಜಿತ್ ಶೆಟ್ಟಿಯವರ ನೇತೃತ್ವದಲ್ಲಿ ಪಟ್ಟಣದಲ್ಲಿ ಮಾದರಿ ರುದ್ರಭೂಮಿ, ರೋಗಿಗಳಿಗಾಗಿ ಡಯಾಲಿಸಿಸ್ ಸೆಂಟರ್ ಹಾಗೂ ಕ್ರಾಡ್ ಆಸ್ಪತ್ರೆಯ ರೋಗಿಗಳಿಗೆ ಐಸಿಯು ವಾರ್ಡ್ ಮಾಡಿಕೊಡಲಾಗಿದೆ. ಇದು ಇತರ ಸಂಘ ಸಂಸ್ಥೆಗಳಿಗೆ ಮಾದರಿಯಾಗಿದೆ. ಲಯನ್ಸ್ ಸಂಸ್ಥೆಯು ಕ್ರಾಡ್ ಆಸ್ಪತ್ರೆಯ ಆವರಣದಲ್ಲಿ ಮುಂದಿನ ದಿನಗಳಲ್ಲಿ ಉದ್ಯಾನವನ ಮಾಡಿಕೊಡಲು ಮುಂದಾಗಲಿ. ಈ ಹಿಂದಿನ ಲಯನ್ಸ್ ಅಧ್ಯಕ್ಷರಾದ ಬಬಿತಾ ವಿಶ್ವನಾಥ್ ತಂಡ ಉತ್ತಮ ಕೆಲಸ ಮಾಡಿದ್ದು, ಇದೀಗ ನೂತನ ಅಧ್ಯಕ್ಷರು ಪದಾಧಿಕಾರಿಗಳ ಬಳಗ ಉತ್ತಮ ಕಾರ್ಯವನ್ನ ಮಾಡಲಿ ಎಂದರು. ನಾನು ಕೂಡ ಒಬ್ಬ ಲಯನ್ಸ್ ಸಂಸ್ಥೆಯ ಒಬ್ಬ ಸದಸ್ಯ ಅಂತ ಹೇಳಿ ನಾನು ಕೂಡ ಹೆಮ್ಮೆ ಆಗುತ್ತೆ. ಏಕೆಂದ್ರೆ ನಾನು ಲಯನ್ಸ್ ಸಂಸ್ಥೆಗೆ ಸೇರಿ ಒಂದು 8 ವರ್ಷಗಳಾಗಿರ್ಬೋದು. 8 ವರ್ಷಗಳಲ್ಲಿ ಹಲವಾರು ಸೇವಾ ಕಾರ್ಯಗಳನ್ನ ಲಯನ್ಸ್ ಸಂಸ್ಥೆ ವತಿಯಿಂದ ಮಾಡ್ಕೊಂಡು ಬಂದಿದ್ದಾರೆ. ಯಾಕೆಂದ್ರೆ ನಿಜವಾಗ್ಲೂ ಕೂಡ ಇವತ್ತು ರೋಟರಿ ಕ್ಲಬ್ ಇರ್ಬೋದು, ಲಯನ್ಸ್ ಕ್ಲಬ್ ಇರ್ಬೋದು, ಹಲವಾರು ಸೇವಾ ಸಂಸ್ಥೆಗಳು ಒಬ್ಬ ಜನಪ್ರತಿನಿಧಿಗೆ ಗೊತ್ತಾಗಿರ್ತಕ್ಕಂಥ ವಿಚಾರವನ್ನ ಗುರುತಿಸಿ ಅವ್ರನ್ನ ಒಳ್ಳೆ ಕೆಲಸವನ್ನ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ. ಹಲವಾರು ಸೇವಾ ಕಾರ್ಯಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಲಯನ್ಸ್ ಕ್ಲಬ್ ಇಂದ ಒಂದು ಉತ್ತಮವಾದ ಕಾರ್ಯಕ್ರಮನ ಈ ವರ್ಷ ಮಾಡಿದ್ದಾರೆ. ನಿಜವಾಗ್ಲೂ ಕೂಡ ಡಯಾಲಿಸಿಸ್ ಸೆಂಟರ್ ನ ಮಾಡಿದ್ದಾರೆ. ನಿಜವಾಗ್ಲೂ ಕೂಡ ಒಬ್ಬ ನನ್ನ ಶಾಸಕನಾಗಿ ಈ ಕ್ಷೇತ್ರಕ್ಕೆ ನಿಜವಾಗ್ಲೂ ಕೂಡ ಡಯಾಲಿಸಿಸ್ ಅವಶ್ಯಕತೆ ಇತ್ತು. ಯಾಕೆಂದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ 3 ಡಯಾಲಿಸಿಸ್ ಇತ್ತು, ಅದರಲ್ಲಿ 1 ಕಿಟ್ಟು 2 ರನ್ನಿಂಗ್ ಆಗ್ತಾ ಇತ್ತು. ಬಟ್ ನಾನು ಹೋಗಿ ಈಗ ಆಲ್ರೆಡಿ ನಾನು ಕೂಡ 4 ನಿಮಿಷ ಹೊಸದಾಗಿ ಆಯುಷ್ ಹಾಸ್ಪಿಟಲ್ ಒಳಗಡೆ ಇನ್ಸ್ಟಾಲೇಷನ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ವಿ. ಕೆಲಸ ಕೂಡ ಈ ಸಂದರ್ಭದಲ್ಲಿ ಲಯನ್ಸ್ ಡಿ 317ನ ಸಂಜಿತ್ ಶೆಟ್ಟಿ, ಲಯನ್ಸ್ ಸಂಸ್ಥೆ ನೂತನ ಅಧ್ಯಕ್ಷ ಕೃಷ್ಣಪ್ಪ ಪೂಜಾರಿ, ಕಾರ್ಯದರ್ಶಿ ವೆಂಕಟೇಶ್ ಖಜಾಂಚಿ, ಪ್ರೇಮ್ನಾಥ್, ಲಯನ್ಸ್ ಪ್ರಾಂತೀಯ ಅಧ್ಯಕ್ಷ ರಾಬಿ ಸೋಮಯ್ಯ ಸೇರಿದಂತೆ ಇತರರು ಹಾಜರಿದ್ದರು. ವಿದ್ಯಾರ್ಥಿಗಳಿಗೆ ಪದವಿ ಪೂರ್ವ ಶಿಕ್ಷಣ ಅತಿ ಮುಖ್ಯವಾದ ಘಟ್ಟವಾಗಿದ್ದು, ಈ ಹಂತದಲ್ಲಿ ಅವರಿಗೆ ಪ್ರೋತ್ಸಾಹದಾಯಕ ಪುರಸ್ಕಾರ ದೊರೆತರೆ ಅವರ ಮುಂದಿನ ಭವಿಷ್ಯ ಉಜ್ವಲಗೊಳ್ಳಲಿದೆ ಎಂದು ಆರೋಗ್ಯ ಇಲಾಖೆ ಮುಖ್ಯ ಜಾಗೃತಾಧಿಕಾರಿ ಕೆಆರ್ ಶ್ರೀನಿವಾಸ್ ತಿಳಿಸಿದರು.
ಅರ್ಕಲಗೂಡು ಪಟ್ಟಣದ ಶಿಕ್ಷಕರ ಭವನದಲ್ಲಿ ಶನಿವಾರ ಟೈಮ್ಸ್ ಹಾಸನ ಪಿಯು ಶಿಕ್ಷಣ ಸಂಸ್ಥೆ, ರೋಟರಿ ಕ್ಲಬ್, ಮಕ್ಕಳ ಸಾಹಿತ್ಯ ಪರಿಷತ್ತು ಹಾಗೂ ಅಕ್ಷರ ಬುಕ್ ಹೌಸ್ ಮತ್ತು ಅಕಾಡೆಮಿ ವತಿಯಿಂದ ಎಸ್ಎಸ್ಎಲ್ಸಿ ಪ್ರತಿಭಾವಂತ ಮಕ್ಕಳಿಗೆ ನಡೆದ ಅಕ್ಷರ ಪುರಸ್ಕಾರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಇವತ್ತಿನ ದೊಡ್ಡ ಸ್ಪರ್ಧೆ ಸಾಮಾಜಿಕ ಜಾಲತಾಣ ಮತ್ತು ಟಿವಿ ಮಾಧ್ಯಮವಾಗಿದೆ. ಇದರಿಂದ ವಿದ್ಯೆ ಕಲಿಯುವ ಮಕ್ಕಳು ವಿದ್ಯಾವಂತರು ಹಾಗೂ ಉದ್ಯೋಗಸ್ಥರಲ್ಲಿ ಪುಸ್ತಕಗಳ ಓದುವಿಕೆ ಕುಂಠಿತಗೊಳ್ಳುತ್ತಿದೆ. ಇಂತಹ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಅಕ್ಷರ ಬುಕ್ ಹೌಸ್ನ ರೂವಾರಿ ಶಿಕ್ಷಣ ಪ್ರೇಮಿಯಾಗಿರುವ ಗಂಗಾಧರ್ ಅವರು ಮಕ್ಕಳಲ್ಲಿ ಪುಸ್ತಕ ಪ್ರೇಮ ಬೆಳೆಸುವ ಸಲುವಾಗಿ ಪ್ರತಿಭಾವಂತ ಮಕ್ಕಳಿಗೆ 10 ಪುಸ್ತಕಗಳನ್ನು ನೀಡಿ ಉತ್ತೇಜಿಸುತ್ತಿರುವ ಕಾರ್ಯ ಶ್ಲಾಘನೀಯವಾಗಿದೆ. ಈಗ ನೀಡಿರುವ ಎಲ್ಲಾ ಪುಸ್ತಕಗಳು ತುಂಬಾ ಉಪಯುಕ್ತವಾಗಿವೆ. ಇವುಗಳನ್ನು ಓದುವ ಮೂಲಕ ಮುಂದಿನ ಗುರಿಯನ್ನು ಸಾಧಿಸಬಹುದಾಗಿದೆ ಎಂದು ಸಲಹೆ ನೀಡಿದರು. ನಿಮ್ಮಲ್ಲಿ ಧೈರ್ಯ ಇರಬೇಕು. ನಿಮ್ಮನ್ನು ನೀವು ನಂಬಿ ಅವರಿಗೆ ಎಲ್ಲವೂ ಸಾಧ್ಯ ಆಗುತ್ತೆ. ಧೈರ್ಯ ಮೊದಲನೆಯದು, ಮತಿಯೋಜನೆ ಎರಡನೆಯದು, ಮೆಂಟಲ್ ಪ್ಲಾನಿಂಗ್ ಅಂತ. ನನ್ನ ಜೀವನ ಇನ್ನು 5 ವರ್ಷ ಆದ್ಮೇಲೆ ಹೇಗಿರ್ಬೇಕು, ನನಗೆ ಪದವಿ ಆದ್ಮೇಲೆ ಎಷ್ಟು ಸಂಬಳ ಬರ್ತಾ ಇರಬೇಕು, ನಾನು ಎಷ್ಟು ಜನಕ್ಕೆ ಸೇವೆ ಸಲ್ಲಿಸ್ತಾ ಇರಬೇಕು, ನಮ್ಮ ಅಪ್ಪ ಅಮ್ಮ ಸ್ಥಿತಿ ಯಾವ ಥರ ಇರಬೇಕು ಅಂತ ನಿಮಗೆ ಒಂದು ಮೆಂಟಲ್ ಪ್ಲಾನಿಂಗ್ ಏನ್ ಮಾಡೋದು ಏನಾಗುತ್ತೆ ಅಂತ. ನಾನು ಬೆಂಗಳೂರಿಂದ ಬಂದೆ, ಎಷ್ಟೋ ವರ್ಷಗಳ ಬಂದೆ, ರಂಗದರ್ಶನಗೋಸ್ಕರ ಬಂದೆ, ಅವ್ರಿಗೋಸ್ಕರ ಬಂದಿಲ್ಲ, ನನಗೋಸ್ಕರ ಬಂದಿದ್ದೀನಿ. ನನಗೆ ಪ್ಲಾನ್ ಇದೆ. ಯಾಕೆ ಬಂದೆ ಅಂತ, ನನಗೆ ಒಂದು 200 ಜನ ಮಕ್ಕಳು ಮಾತಾಡ್ಸೋದ್ರೆ ನನ್ನ ಕ್ಲಾಸ್ ಮುಗಿದ್ಮೇಲೆ ಒಂದು 10 ಜನ ನಾನು KS ಮಾಡ್ಕೊಂಡು ಕುಂತ್ಕೋತಾರೆ. ಅಕ್ಷರ ಬುಕ್ ಹೌಸ್ ಮತ್ತು ಅಕಾಡೆಮಿ ಸ್ಥಾಪಕ ಗಂಗಾಧರ್ ಮಾತನಾಡಿ, ರಾಜ್ಯದಲ್ಲಿ ಶಾಲಾ ಕಾಲೇಜು ಶಿಕ್ಷಣ ಸಂಸ್ಥೆ ನಡೆಸುತ್ತಿರುವವರು ಬುಕ್ ಅಂಗಡಿಗಳನ್ನು ಆರಂಭಿಸಿಲ್ಲ. ನಮ್ಮ ಸಂಸ್ಥೆ ವತಿಯಿಂದ ಸಾವಿರಾರು ಪುಸ್ತಕಗಳನ್ನು ಖರೀದಿಸಿ ಓದುಗರಲ್ಲಿ ಅಭಿರುಚಿಯನ್ನು ಬೆಳೆಸುತ್ತಿದ್ದೇವೆ. ಈ ಸಾಲಿನಲ್ಲಿ 1,000 ಮಂದಿ ಎಸ್ಎಸ್ಎಲ್ಸಿ ಪ್ರತಿಭಾವಂತ ಮಕ್ಕಳಿಗೆ ತಲಾ 10 ಪುಸ್ತಕಗಳನ್ನು ನೀಡಿ ಗೌರವಿಸಲಾಗುತ್ತಿದೆ. ಇದರಿಂದ ನಮ್ಮ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವವರ ಪರಿಚಯ, ಅವರು ನೀಡಿರುವ ಪುಸ್ತಕಗಳ ಓದುವಿಕೆಯಿಂದ ಮಕ್ಕಳಲ್ಲಿ ಅರಿವು ಬೆಳವಣಿಗೆಗೆ ನೆರವಾಗಲಿದೆ. ಪಡೆದುಕೊಂಡಿರುವ ಪುಸ್ತಕಗಳು ತುಂಬಾ ಉಪಯುಕ್ತವಾಗಿದ್ದು, ಕಡ್ಡಾಯವಾಗಿ ಓದಿ ಇತರರೊಂದಿಗೆ ಅಭಿರುಚಿಯನ್ನು ಹಂಚಿಕೊಳ್ಳಿ ಎಂದು ತಿಳಿ ಹೇಳಿದರು. ಆ ಕಾರಣಕ್ಕೆ ನಮ್ದೊಂದು ಹಾಸನದಲ್ಲಿ ಅಕ್ಷರ ಬುಕ್ ಹೌಸ್ ಅಂತ ಒಂದು ಪುಸ್ತಕದಲ್ಲಿ ಮಾಡಿದ್ದೀವಿ. ಕಳೆದ 10 ವರ್ಷದಿಂದ ಹಾಸನಕ್ಕೆ ಒಂದೇ ಒಂದು ಇಡೀ ಜಿಲ್ಲೆಯಲ್ಲಿ ಅದೊಂದೇ ಪುಸ್ತಕದಲ್ಲಿ ಇರೋದು. ಹೆಚ್ಚು ಜನಕ್ಕೆ ಆದಷ್ಟು ಕೂಡ ಅದರ ಬಗ್ಗೆ ಪ್ರಚಾರ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಪುರಸ್ಕಾರವನ್ನು ಕೂಡ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಒಂದೇ ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಟ್ಬಿಟ್ಟು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ವೇದಿಕೆ ಮೇಲೆ ಕೂತಿರೋ ಎಲ್ಲರೂ ಈ ಕಾರ್ಯಕ್ರಮ ಮಾಡಬೇಕು ಅಂತ ಅಂದ್ಕೊಂಡಾಗ ಮೊದಲು ನಮಗೆ ಆಶೀರ್ವಾದ ಮಾಡಿದ್ದೇನೆ ಶ್ರೀನಿವಾಸ್ ಸರ್ಗೆ, ದ ಮೋಸ್ಟ್ ಡಿಸರ್ವ್ ಪರ್ಸನ್ ಫಾರ್ ದಿಸ್ ಪ್ರೋಗ್ರಾಮ್ ಅಂತ ಅನ್ನಿಸ್ತು. ಅವ್ರ ಪಾಪ ಅಷ್ಟು ಬಿಸಿ ಶೆಡ್ಯೂಲ್ಸ್ ಅಲ್ಲೂ ಕೂಡ ಬಂದೇ ಬರ್ತೀನಿ ಸರ್ ನಾನು ಅಂತ ಈ ಕಾರ್ಯಕ್ರಮ ಬಂದಿದ್ದಾರೆ. ಮೊದಲನೇದಾಗಿ ಏನಾಗಿರುತ್ತೆ ಅಂದ್ರೆ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ, ಒಂದು ಕನ್ಸ್ಟ್ರಕ್ಷನ್ ಆಗಿರುತ್ತೆ ಒಳ್ಳೆ ಕೆಲಸ ಅಂದ್ರೆ ತುಂಬಾ ಕಡಿಮೆ ಜನ ಗೊತ್ತಾಗುತ್ತೆ. ಸೊ ಆಲ್ವೇಸ್ ಅ ಪಾಸಿಟಿವ್, ಇಟ್ ಟೇಕ್ಸ್ ಅ ಟೈಮ್ ಟು ಮ್ಯಾನೇಜ್, ಬಟ್ ದಿ ಥಿಂಗ್ ಇಸ್ ತುಂಬಾ ಎತ್ತರಕ್ಕೆ ಹೋಗ್ಬೇಕು ಅಂದ್ರೆ ದೊಡ್ಡತನಕ್ಕೆ ಒಳ್ಳೆತನ. ಕಾರ್ಯಕ್ರಮದಲ್ಲಿ ಟೈಮ್ಸ್ ಹಾಸನ ಪಿಯು ಕಾಲೇಜಿನ ಪ್ರಾಂಶುಪಾಲ ನವೀನ್ ಉಲಿವಾಲ, ರೋಟರಿ ಕ್ಲಬ್ನ ಅಧ್ಯಕ್ಷ ವಿಜಯ್ ಕುಮಾರ್, ಪದಾಧಿಕಾರಿಗಳಾದ ಸಂತೋಷ್, ಪಟ್ಟಣ ಪಂಚಾಯಿತಿ ಸದಸ್ಯ ರಮೇಶ್ ವಾಟಾಳ್, ಪ್ರಶಾಂತ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ರಹ್ಮಾವರ ತಾಲೂಕಿನ ಮೂಡುಗಿಳಿಯಾರು ಸರ್ಕಾರಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಸೇವೆ ಸಲ್ಲಿಸಿ ವಯೋನಿವೃತ್ತಿ ಹೊಂದಿದ ಮುಖ್ಯ ಶಿಕ್ಷಕ ಶಿವರಾಮ್ ಭಟ್ ಎಂಬವರಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕೋಟಾ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆ ಜ್ಯೋತಿ ಭರತ್ ಕುಮಾರ್ ಶೆಟ್ಟಿ ವಹಿಸಿದ್ದರು. ಪ್ರೌಢಶಾಲೆಯ ವಿದ್ಯಾರ್ಥಿಗಳು ತಮ್ಮ ಮುಖ್ಯ ಶಿಕ್ಷಕರ ಕುರಿತಾದಂತಹ ಅಭಿಪ್ರಾಯವನ್ನು ಹಂಚಿಕೊಂಡರು. ನಂತರ ಪ್ರೌಢಶಾಲಾ ಅಧ್ಯಾಪಕ ವೃಂದ ಹಾಗೂ ಪ್ರಾಥಮಿಕ ಶಾಲಾ ಅಧ್ಯಾಪಕ ವೃಂದದವರು ಶಿವರಾಮ್ ಭಟ್ ಕುರಿತಾದಂತಹ ಅನಿಸಿಕೆಗಳನ್ನು ಹಂಚಿಕೊಂಡರು. ಈ ವೇಳೆ ಹಿಂದಿನ ವಿದ್ಯಾರ್ಥಿ ಸಂಘದವರು ಊರಿನ ಗಣ್ಯರ ಸಹಕಾರದೊಂದಿಗೆ ಶಿವರಾಮ್ ಭಟ್ ಅವರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಡಯಟ್ ಉಪನ್ಯಾಸಕ ಗಣೇಶ್ ಭಗವತ್, ಕಾರ್ಕಳ ಕ್ಲಸ್ಟರ್ನ ಸಿಆರ್ಪಿ ಸವಿತಾ, ನಿವೃತ್ತ ಶಿಕ್ಷಕ ಸೋಮಶೇಖರ್ ಶೆಟ್ಟಿ, ಪ್ರಭಾರ ಮುಖ್ಯ ಶಿಕ್ಷಕ ಅಶೋಕ್ ಸೋಮಯಾಜಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿ ಆರತಿ ಗಿಳಿಯಾರ್, ವಿವಿಸಿ ನ್ಯೂಸ್, ಉಡುಪಿ. ಉತ್ತರ ಕನ್ನಡ ಜಿಲ್ಲೆಯ ಭಾಗದಲ್ಲಿ ಎಡೆಬಿಡದೆ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದಾಗಿ ಹಲವು ತಗ್ಗು ಪ್ರದೇಶಗಳು ಜಲಾವೃತಗೊಂಡಿವೆ. ಭಾನುವಾರ ಬೆಳಗ್ಗೆ 7ರ ಸುಮಾರಿಗೆ ಹೊನ್ನಾವರ ರಾಷ್ಟ್ರೀಯ ಹೆದ್ದಾರಿ 66ರ ಕರ್ನಲ್ ಹಿಲ್ ಬಳಿ ಗುಡ್ಡ ಕುಸಿತವಾಗಿದ್ದು, ಮರಗಳು ಹೆದ್ದಾರಿಯ ಮೇಲೆ ಬಿದ್ದು ವಾಹನ ಸಂಚಾರಕ್ಕೆ ಅಡಚಣೆ ಉಂಟಾಗಿದೆ. ಈ ಹಿನ್ನೆಲೆ ತಕ್ಷಣ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಏಕಮುಖ ವಾಹನ ಸಂಚಾರಕ್ಕೆ ಅನುಕೂಲ ಕಲ್ಪಿಸಿಕೊಟ್ಟಿದ್ದು, ರಸ್ತೆಯಲ್ಲಿ ಬಿದ್ದಿದ್ದ ಮಣ್ಣು ಹಾಗೂ ಮರವನ್ನ ಜೆಸಿಬಿ ತಂದು ತೆರವು ಕಾರ್ಯಗೊಳಿಸಿದ್ರು. ಇನ್ನು ಹೊನ್ನಾವರ ಪಟ್ಟಣದ ಎಲ್ಲಾ ಹಳ್ಳಕೊಳ್ಳ, ಚರಂಡಿ ಮನೆಗಳಲ್ಲಿ ನೀರು ತುಂಬಿದ್ದು ಜನರಲ್ಲಿ ಭಾರೀ ಆತಂಕ ಮನೆ ಮಾಡಿದೆ. ವರದಿ ರೂಪಾ, ವಿವಿಸಿ ನ್ಯೂಸ್, ಉತ್ತರ ಕನ್ನಡ.
ಚುನಾವಣೆಯಿಂದ ಹಿಂದೆ ಸರಿಯುವ ವದಂತಿಗೆ ತಾಲೂಕಿನ ನನ್ನ ಸಮುದಾಯದ ಬಂಧುಗಳು ಕಿವಿ ಕೊಡದೆ ನಿಮ್ಮ ಸೇವೆ ಮಾಡಲು ಮತ್ತೊಮ್ಮೆ ನಮ್ಮ ಬಣಕ್ಕೆ ಅವಕಾಶ ಮಾಡಿಕೊಡಿ ಎಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ತಾಲೂಕು ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ವಿಎಸ್ ಧನಂಜಯ ಕುಮಾರ್ ಮನವಿ ಮಾಡಿದರು. ಕೇರ್ಪೇಟೆ ಪಟ್ಟಣದಲ್ಲಿರುವ ಪ್ರವಾಸಿ ಮಂದಿರದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಮಾಜದ ವಿರೋಧಿಗಳು ಚುನಾವಣೆ ಕಣದಲ್ಲಿ ಮಣಿಸಲು ಸಾಧ್ಯವಾಗದೆ ಕೊನೆ ಕ್ಷಣದಲ್ಲಿ ವಿಎಸ್ ಧನಂಜಯ ಕುಮಾರ್ ಬಣ ಚುನಾವಣೆಯಿಂದ ಹಿಂದೆ ಸರಿಯುತ್ತಿದೆ ಎಂದು ಅಪಪ್ರಚಾರ ಮಾಡುತ್ತಿದ್ದಾರೆ. ಅದಕ್ಕೆ ನಮ್ಮ ಸಮುದಾಯದ ಜನತೆ ಆಸ್ಪದ ನೀಡದೆ ಕಳೆದ ಅವಧಿಯಲ್ಲಿ ನಮ್ಮ ಸಮುದಾಯವನ್ನ ಮುಖ್ಯವಾಹಿನಿಗೆ ತರಲು ಶ್ರಮಿಸಿದ್ದು, ಇನ್ನು ಉಳಿದಿರುವ ಅನೇಕ ಕಾರ್ಯಕ್ರಮಗಳು ಪೂರ್ಣಗೊಳಿಸಲು ಈ ಒಂದು ಬಾರಿ ನನಗೆ ಮತ್ತು ನನ್ನ ಬೆಂಬಲಿತ ನಿರ್ದೇಶಕರ ಸ್ಥಾನ ಬಯಸಿ ಸ್ಪರ್ಧಿಸಿರುವ ಎಲ್ಲ ಅಭ್ಯರ್ಥಿಗಳಿಗೆ ನಿಮ್ಮ ಅಮೂಲ್ಯ ಮತ ನೀಡುವ ಮೂಲಕ ಅವಕಾಶ ಮಾಡಿಕೊಡಿ ಎಂದು ಸಮಾಜದ ಮತದಾರರಲ್ಲಿ ಮನವಿ ಮಾಡಿದರು. ನಾನು ಸೇರಿದಂತೆ ನಮ್ಮ 20 ಜನ ಪುರುಷ ಮತ್ತು ಮಹಿಳಾ ನಿರ್ದೇಶಕರು ಯಾರೊಬ್ಬರು ಕೂಡ ನಾಮಿನೇಷನ್ಸ್ ಅನ್ನ ನಾವು ವಾಪಸ್ ತೆಗಿತೇ ಇಲ್ಲ. ಹಾಗಾಗಿ ಒಂದೇ ಒಂದು ಮಾತಾಡಬೇಕು ಅಂತ ತಮಗೆ ಹೇಳಿದರೆ ಕೆಲವು ವ್ಯಕ್ತಿಗಳು ರಾಜಕಾರಣದಲ್ಲಿ ಮೊನ್ನೆ ಪತ್ರಕರ್ತರು ನಿಮಗೆಲ್ಲ ಗೊತ್ತಿದೆ, ದೇವರ ಆಶೀರ್ವಾದ ಹೊಂದಿದ್ರೆ ಪ್ರಜೆಗಳೇ ಪ್ರಭುಗಳು, ಜನಾಶೀರ್ವಾದವೇ ಭಾರತ. ಕೆಲವರು ಹೇಳಿದ್ದಾರೆ, ಪತ್ರಿಕೆಯನ್ನು ನೋಡಿದೆ ಮನೆ ಪತ್ರಿಕೆಯಲ್ಲಿ, ನಮ್ಮ ಸಮುದಾಯದ ಕೆಲವು ಮಹಾನ್ ವ್ಯಕ್ತಿಗಳು ಹೇಳಿದ್ದಾರೆ, ದೊಡ್ಡವರು ಹೇಳಿದ್ದಾರೆ, ನಾವು ಶಾಂತಿಗೂ ಸಿದ್ಧ, ಸಮರಕ್ಕೂ ಸಿದ್ಧ, ಎಂಥದ್ದು ರಾಜಿಗೂ ಸಿದ್ಧ ಅಂತಕ್ಕಂಥ ಮಾತು. ಇದು ಒಬ್ಬ ಪರಿಪಕ್ವ ರಾಜಕಾರಣಿಯ ಮಾತಲ್ಲ. ಇದು ಪರಿಪಕ್ವ ಪಂಕ್ಚುವಲ್ ಪೊಲಿಟಿಕಲ್ ಲೀಡರ್ ಲಕ್ಷಣ ಅಲ್ಲ. ನಾವು ಒಬ್ಬ ರಾಜಕಾರಣಿಯಾದರು ನಾವು ಜನಗಳ ಆಶೀರ್ವಾದಕ್ಕಾಗಿ ಹೋಗ್ತಿದ್ದೀವಿ ಅಂತ ಹೇಳ್ಬೋದು. ಒಬ್ಬ ರಾಜಕಾರಣಿಯಾದರು ಜನಗಳ ಆಶೀರ್ವಾದಕ್ಕಾಗಿ ಒಳ್ಳೆ ಕೆಲಸ ಮಾಡಲಿಕ್ಕೆ ಜನಗಳ ಆಶೀರ್ವಾದಕ್ಕಾಗಿ ನಾವು ಹೋಗ್ತಾ ಇದ್ವಿ ಅಂತ ಹೇಳಬೇಕು ಹೊರತು ನಾವು ಸಮರಕ್ಕೂ ಸಿದ್ಧ, ಶಾಂತಿಗೂ ಸಿದ್ಧ. ಸುದ್ದಿಗೋಷ್ಠಿಯಲ್ಲಿ ಗೋವಿಂದನಹಳ್ಳಿ ನಿಂಗಪ್ಪ, ಎಲ್ಐಸಿ ಶಿವಪ್ಪ, ಯಗಚುಕುಪ್ಪೆ ಕುಮಾರ್, ಮೋದೂರು ಮಗಣ, ನಾಡಭೋಗನಹಳ್ಳಿ ರೇವಣ್ಣ, ಗೋವಿಂದಹಳ್ಳಿ ಡಿಶ್ಗುಂಡ ಸೇರಿದಂತೆ ಮತ್ತಿತರರಿದ್ದರು. ವರದಿ ಮನುಮಕವಳ್ಳಿ, ವಿವಿಸಿ ನ್ಯೂಸ್, ಕೇರ್ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ನಿವೃತ್ತಿ ಹೊಂದಿ ಏಕಕಾಲದಲ್ಲಿ ಜಿಲ್ಲೆಗೆ 14 ಯೋಧರ ಆಗಮನ. ಹಾಸನ ಜಿಲ್ಲಾ ಬಿಎಸ್ಎಫ್ ನಿವೃತ್ತ ಯೋಧರ ಸಮೂಹದಿಂದ ಮೆರವಣಿಗೆ. ಜಯ ಘೋಷಗಳೊಂದಿಗೆ ಅದ್ದೂರಿ ಸ್ವಾಗತ ಕೋರಿ ದೇಶಪ್ರೇಮ ಮೆರೆದ ನಾಗರಿಕರು. ಮೆಡಿಕಲ್ ಕಾಲೇಜ್ ಹಾಗೂ ಆಸ್ಪತ್ರೆಯಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಲು ಸೂಚನೆ. ಡೆಂಗು ನಿಯಂತ್ರಣ ಮಾಡಲು ಸರ್ಕಾರದಿಂದ ಸೂಕ್ತ ಕ್ರಮ. ಸಚಿವ ಡಾಕ್ಟರ್ ಶರಣಪ್ರಕಾಶ್ ಆರ್ ಪಾಟೀಲ್ ಮಾಹಿತಿ. ಅಧಿಕಾರ ಎಂಬುದು ಯಾರಿಗೂ ಶಾಶ್ವತ ಅಲ್ಲ. ಅಧಿಕಾರದಲ್ಲಿದ್ದಾಗ ಏನು ಸೇವೆ ಸಲ್ಲಿಸಿದ್ದೇವೆ ಎಂಬುದು ಮುಖ್ಯ. ಶಾಸಕ ಸಿಮೆಂಟ್ ಮಂಜು ಅಭಿಪ್ರಾಯ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ. ಲೋ ನಂಜ, ಅದೇನು ಮಳೆ ಹೋಯ್ತಾ ಅದಲ್ಲ ಬಿಡ್ವಿಲ್ದಂಗೆ. ಉಯ್ಲಿ ಹೋದ ವರ್ಷ ಮಳೆ ಇಲ್ದಂಗೆ ಜನ ದನ ಕರ ಎಷ್ಟು ಕಷ್ಟಪಟ್ಟವಲ್ಲ. ಬರ ಬಂದ್ಬಿಟ್ಟೈತಲ್ಲ ಬರ. ಏನೋಪ್ಪ, ಒಂದು ವರ್ಷ ಹಿಂಗೂ ಇರ್ತದೆ, ಇನ್ನೊಂದು ವರ್ಷ ಹಂಗೂ ಇರ್ತದೆ. ಮೊದ್ಲಂಗೆ ಮಳೆಗಾಲನ ನಿಖರವಾಗಿ ಹೇಳಕ್ಕೆ ಆಯ್ತಾ ಅಲ್ವಲ್ಲ. ಜನ ಕೆಟ್ಟಂಗೆ ಕಾಲು ಕೆಡ್ತಾ ಇದೆ ಕಣ್ಣ. ಮೊದ್ಲೆಲ್ಲವಾ ಆ ಕಾಲದಲ್ಲಿ ಮಳೆ, ಆ ಕಾಲದಲ್ಲಿ ಬಿಸಿಲು, ಆ ಕಾಲದಲ್ಲಿ ಚಳಿ, ಎಲ್ಲಾದುವೆ ಮಿಲಿಟ್ರಿ ಅಂತಾರಲ್ಲ, ಮಿಲಿಟ್ರಿ ಹಂಗಿತ್ತು. ಇವಾಗ ಯಾವ್ದೋ ಕಾಲದಲ್ಲಿ ಮಳೆ ಜೋರಾಗಿ, ಮಳೆ ಹುಯ್ಯ ಟೈಮ್ನಲ್ಲಿ ಬಿಸಿಲು. ವಿಚಿತ್ರ ಆಗಿದೆ ಕಣ್ಣ, ವಿಚಿತ್ರ. ಲೋ ನಂಜ, ನೀನುವೇ ಆಟೋಸಿಂದ ನೋಡ್ಕೊಂಡ್ ಬಂದಿದ್ದೀವಿ. ಈ ಜನಗಳು ಅವ್ರ ಪಾಡಿಗೆ ಅವ್ರ ಗೇಮೆ ಮಾಡ್ಕೊಂಡು ಹೊಡ್ತುಂಬ ಉಂಡು ಕಣ್ತುಂಬ ನಿದ್ದೆ ಮಾಡ್ಕೊಂಡು ಇರೋದ್ರಲ್ಲೇ ಖುಷಿ ಪಡೋರಲ್ಲ. ಆ ಕಾಲ ಈಗಿದಲ್ಲ. 3 ಹೊತ್ತುವೆ ದುಡ್ಡು ಮಾಡಬೇಕು. ಈ ತಲೆ ಒಡೆಯೋದಾಗ್ಲಿ, ಕೊನೆಗೆ ತಲೆ ಹಿಡಿಯೋದಾಗ್ಲಿ ದುಡ್ಡಾಗಬೇಕು. ಸರಿಯಾಗಿ ಒಳ್ಳೆ ಬಿಡ್ಲ ಮಂಜ. ಕ್ವಾಟಿ ಮನೆ ಕಟ್ಟಬೇಕು. ಏನ ಮನೇಲಿ ಓಡಾಡೋರ್ ಇಬ್ರಿಗೆ 4 ಕಾರ್ ಮಾಡಿಕೊಂಡವಲ್ಲ. ಬೆವರು ಸುರಿಸಿ ನಿಯತ್ತಾಗಿ ಆ ಪಾಟಿ ದುಡಿಯಕ್ಕಾಗದೇನಿಲ್ಲ. ಜನ ಬುದ್ಧಿವಂತರಾಗ್ಬಿಟ್ಟವ್ರೆ ಬುಡ್ಲ. ಅದು ಎಂತ ಬುದ್ಧಿವಂತಿಲ್ಲ. ಇವಾಗಿನ ಜನ ಈ ಕಥೆಗಳನ್ನೆಲ್ಲ ಎಲ್ಲಿ ಕೇಳ್ತಾರಲ್ಲ. ಹೆಂಗೋ ಏನೋ ದುಡ್ಡು ಮಾಡಬೇಕು, ಮೆರಿಬೇಕು, ಹಂಗ್ ದುಡ್ದ ಅನ್ನೋ ಲೆಕ್ಕ ಯಾರು ಕೇಳಂಗಿಲ್ಲ ಕಣ್ಣ. ಈಗೆಲ್ಲ ಚಿನ್ನ ತಗೋಬಹುದು, ಆದ್ರೆ ಒಂದಡಿ ಜಾಗ ತಗೊಳಕಾಯ್ತದೇನಿಲ್ಲ. ಕಳ್ಳ ಮಂಜ,
ನಿನ್ನೆ ಮೊನ್ನೆ ಹಸ ಮೇಯಿಸವೆಲ್ಲ ಇವತ್ತು ಅದೇನು ಅಂತಾರಲ್ಲಪ್ಪ ರೈಲ್ ಎಸ್ಟೇಟು ಮಾಡ್ತಾವ್ರಂತೆ ಕಣ್ಲ. ನಮ್ ಜನಗಳು ಜಮೀನ್ ಮಾರೋದು, ಕಾಸು ಇರೋ ತನಕ ಮಜಾ ಮಾಡೋದು, ಆಮೇಲೆ ಇನ್ನೊಬ್ರು ಜಮೀನ್ ಮೇಲೆ ಕಣ್ಣಾಕೋದು, ಅವ್ರ ಗಲಾಟೆ ಜಗಳ. ಹೂ ಕಳ್ಳ, ಆ ಜಮೀನಾಗಿ ಯಾವನೋ ಫ್ಯಾಕ್ಟ್ರಿ ಕಟ್ಟೋದು, ಸಂಬಳ ಕೊಡಬೇಕಲ್ಲ ಅಂತ ಗೇಮೆ ಮಾಡಿಸೋದು, ಬ್ಯಾಡ್ದವೆಲ್ಲ ತಯಾರಿಸೋದು, ಜನ ಟಿ ವಿ ನೋಡೋದು ತಗೊಳ್ಳೋದು, ಆಮೇಲೆ ಅಲ್ಲಿ ಇಲ್ಲಿ ಎಸೆಯೋದು, ಅವೆಲ್ಲ ಕೆರಗುವೆ ಒಳಗೂ ಸೇರ್ಕೊಳ್ಳೋದು, ಹಂಗೆಲ್ಲ ಆಗಿನೇ ಕಳ್ಳ ಇವತ್ತಿನ ಭೂಮಿ ಎಲ್ಲ ಹಾಳಾಗಿರೋದು. ಮತ್ ಭೂಮಿ ತಾಯಿ ಅವಳು ಸರಿ ಮಾಡ್ಕೋಬೇಕಲ್ವಾ? ಉರ್ದೋಗಂಗೆ ಬಿಸಿಲು ಉರಿತದೆ, ಹರಿದೋಗಂಗೆ ಮಳೆ ಸುರಿತದೆ, ಪ್ರಳಯ ಅಂತಾರಲ್ಲ ಅದು ಇದೆ ಕಣ್ಲ. ಇವಾಗಲೇ ಹಿಂಗಾದ್ರೆ ಇನ್ ಮುಂದಕ್ಕೆ ಹೆಂಗ್ಲ? ಇವೆಲ್ಲ ನೋಡಿದ್ರೆ ಈ ಬುದ್ಧಿವಂತರನ್ನ ಇಸ್ಕೊಂಡು ದುಡ್ಡು ಮಾಡಿ ಎಲ್ಲಾನು ಹಾಳು ಮಾಡ್ತಾವ್ರಲ್ಲ, ಅವ್ರಿಗಿನ ದಡ್ರು ಯಾರು ಇಲ್ಲ ಬುಡ್ಲ. ಏನಂತಿಲ್ಲ? ಪಾಂಡಿತ್ಯ ಯೂರೋ ಸ್ಕೂಲ್, ಬಸವೇಶ್ವರ ನಗರ, ಬೇಲೂರು ರೋಡ್, ಹಾಸನ. ಕಳೆದ ಹಲವು ವರ್ಷಗಳಿಂದ ನಮ್ಮ ಶಾಲೆಗೆ SSLCಯಲ್ಲಿ 100% ಫಲಿತಾಂಶ ಬರುತ್ತಿದ್ದು, ನಮ್ಮಲ್ಲಿ ಉತ್ತಮ ಕ್ಲಾಸ್ ರೂಮ್, ನುರಿತ ಶಿಕ್ಷಕರ ವರ್ಗ, ಸುಸಜ್ಜಿತ ಶಾಲಾ ಕಟ್ಟಡ, ಆಟದ ಮೈದಾನ, ವಿಷಯಾಧಾರಿತ ಲ್ಯಾಬ್ ವ್ಯವಸ್ಥೆಗಳಿವೆ. ಪ್ರಸಕ್ತ ಸಾಲಿನ SSLC ICSE ಬೋರ್ಡ್ ಎಕ್ಸಾಮ್ನಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳಾದ ಪ್ರಣತಿ G 98%, ಸ್ವಾತಿ AP 96.8%, ಸಾಯಿ ಮೇಧಾ M 95.8% ಅಂಕವನ್ನು ಪಡೆಯುವ ಮೂಲಕ ಶಾಲೆಯ ಕೀರ್ತಿಯನ್ನ ಹೆಚ್ಚಿಸಿದ್ದು, ಪರೀಕ್ಷೆ ತೆಗೆದುಕೊಂಡ 38 ವಿದ್ಯಾರ್ಥಿಗಳ ಪೈಕಿ 12 ವಿದ್ಯಾರ್ಥಿಗಳು 90%ಕ್ಕೂ ಅಧಿಕ ಅಂಕ ಪಡೆದಿದ್ದು, 23 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್, 3 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕೆ ಪಾಂಡಿತ್ಯ ಯೂರೋ ಸ್ಕೂಲ್ ಅತ್ಯುತ್ತಮ ಆಯ್ಕೆ. 2024-25ನೇ ಸಾಲಿಗೆ ದಾಖಲಾತಿ ಪ್ರಾರಂಭವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9742263102, 9742263108, 9742263110. ಪಾಂಡಿತ್ಯ ಯೂರೋ ಸ್ಕೂಲ್, ಬಸವೇಶ್ವರ ನಗರ, ಬೇಲೂರು ರೋಡ್, ಹಾಸನ. Hi everybody, I am Mr. JB Murthy, Principal of Panditya Euro School. Very nice to meet you all through this media. You all must be knowing that ICSE Class 10th board results have been out 2 days before. Our school has given the best results at board level of Class 10th. Our school has produced 1390% and above students, 23 students with 80% and above. Only 3 students they scored first classes. Yeah, my school students have outshined at board levels. 98% was the highest percentage. 96.8% was the second topper, and 95.8 was the third topper. Including practice sessions continuously we have taken up, and we brought teachers, the excellent teaching fraternity from outside, and winter classes were conducted. And beyond 5:30 p.m. till 6:30 we have given the special coaching, the extended coaching and the remedial coaching for weaker sessions. A lot of hard work service given by the teachers, which has resulted into getting an excellent results at board levels. We are proud to say our teachers are doing the extraordinary job. My students are tuning to that interest, coming out with a colorful percentages at board levels. They are outshining at board level results. ನನ್ನ ಹೆಸರು ಗಿರೀಶ್ ಅಂತ, ನಾನು SBIನಲ್ಲಿ ಕೆಲಸ ಮಾಡೋದು. ನನ್ನ ಮಗಳು ಪ್ರಣತಿ G ಈ ವರ್ಷ ICSE 10th 98% ತಗೊಂಡು ಪಾಂಡಿತ್ಯ ಯೂರೋ ಸ್ಕೂಲ್ ಟಾಪರ್ ಆಗಿದ್ದಾಳೆ. ಇದ್ರ ಬಗ್ಗೆ ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ. ಮತ್ತು ಸ್ಕೂಲ್ನವರು ಹಾಗೂ ನಾವು ಎಲ್ಲರೂ ಅವಳು ಒಳ್ಳೆ ಪರ್ಸೆಂಟೇಜ್ ತಗೊಳ್ತಾಳೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಆಲ್ಮೋಸ್ಟ್ ನಾವು ನಮ್ಮ ನಿರೀಕ್ಷೆಯಂತೆಯೇ ಅವಳು ಸ್ಕೋರ್ ಮಾಡಿದ್ದಾಳೆ. ನನ್ನ ಹೆಸರು ಶೈಲಶ್ರೀ ಅಂತ, ನಾನು ಪ್ರೌಢಶಾಲಾ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಾನು ಪ್ರಣತಿ G ಅವರ ತಾಯಿ. ಅವಳು ಈ ವರ್ಷ 2023-24 ಸಾಲಿನಲ್ಲಿ ಯೂರೋ ಸ್ಕೂಲಲ್ಲಿ ಟಾಪರ್ ಆಗಿದ್ದಾಳೆ.
ಅದು ಒಂದು ತುಂಬ ಒಂದು ಹೆಮ್ಮೆಯ ವಿಷಯ ಹಾಗೂ ತುಂಬ ಸಂತೋಷ ಕೊಟ್ಟಿದೆ ನಮಗೆಲ್ಲರಿಗೂ. I'm Pranati G. I scored 98 in this academic year and topped Panditya Euro School. I am deeply honored to stand before you to speak a few words and share my experience about topping Panditya Euro School for this academic year. I would express my sincere and heartfelt gratitude to the school management, academic director, principal, teachers and all my friends. Special thanks to my parents and grandparents who all constantly encouraged me and guided me to score this one. ನಮಸ್ತೆ, ನಾನು ಮಂಜುನಾಥ್, ಸಾಯಿ ಮೇಧಾ ಅವರ ಫಾದರ್. ನನ್ನ ಮಗಳು ಪಾಂಡಿತ್ಯ ಯೂರೋ ಸ್ಕೂಲಲ್ಲಿ LKGಯಿಂದ ಓದ್ತಾ ಇದ್ದಾಳೆ. ಮುಂಚೆಯಿಂದನೇ ಚೆನ್ನಾಗಿ ಸ್ಕೋರ್ ಮಾಡ್ತಾಯಿದ್ದಾಳೆ. ಟೀಚರ್ಸ್ ಎಲ್ಲ ತುಂಬ ಕೋಚಿಂಗ್ ತುಂಬ ಚೆನ್ನಾಗಿದೆ. ಇಲ್ಲಿ ತುಂಬ ಒಳ್ಳೆ ಕೋಆಪ್ರೇಟ್ ಮಾಡ್ತಾರೆ ಟೀಚರ್ಸ್. ನಮಸ್ತೆ, ನಾನು ಗೀತಾ ಅಂತ, ನಾನು ಹೌಸ್ ವೈಫ್ ಆಗಿದ್ದೀನಿ. ನನ್ನ ಮಗಳು ಸಾಯಿ ಮೇಧಾ, ಅವಳು 95.8 ತೆಗೆದಿದ್ದಾಳೆ 10th. ನನಗೇನು ಅನ್ಸೋದು ಅಂತಂದರೆ, ಓದ್ಬೋದು ಎಲ್ಲ ಮಕ್ಕಳು, ಅಂದರೆ ಸಪೋರ್ಟ್ ಇರಬೇಕು, ಅವ್ರಿಗೆ ಕೋಆಪರೇಷನ್ ಇರಬೇಕು. ಅದು ಈ ಸ್ಕೂಲಲ್ಲಿ ತುಂಬ ಚೆನ್ನಾಗಿ ಸಿಕ್ಕಿದೆ. I am Sai Medha M and I scored 95.8% in this academic year. Firstly, I would like to thank the principal, the coordinator and the school teachers, because without them I wouldn't have stood here. It wouldn't be possible because they constantly supported us and encouraged us to excel more and more in each and every exam. And secondly, I would like to thank my parents who also continuously supported me and encouraged me. ಪಾಂಡಿತ್ಯ ಯೂರೋ ಸ್ಕೂಲ್, ಬಸವೇಶ್ವರ ನಗರ, ಬೇಲೂರು ರೋಡ್, ಹಾಸನ.